ಕೆಎಂಎಂ ಕನ್ನಡ ಬೆಳಗಾವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ದೀಪಿಕಾ ಮಜ್ಲಟ್ಟಿ. ಮೊದಲಿಗೆ ಈಗ ಹೆಡ್ಲೈನ್ಸ್. ಡಾಕ್ಟರ್ ಪ್ರಭಾಕರ್ ಕೋರೆ ಜನ್ಮದಿನದ ಅಂಗವಾಗಿ ವೈದ್ಯಕೀಯ ಉಚಿತ ಸೇವೆ. 100 ರೋಗಿಗಳಿಗೆ ಉಚಿತ ಎಂಜಿಯೋಗ್ರಾಫಿ ತಪಾಸಣೆ. 25 ಜನರಿಗೆ ಎಂಜಿಯೋಪ್ಲಾಸ್ಟಿ ನೆರವೇರಿಸಲಾಗುತ್ತಿದೆ. ಎಂ ದಯಾನಂದ್ ಹೇಳಿಕೆ. ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆಯಿಂದ ಖಾನಾಪುರದಲ್ಲಿ ಪ್ರವಾಹದ ಭೀತಿ. ಪ್ರವಾಹದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಚಿವೆ ಲಕ್ಷ್ಮಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ರಾಮನಗರದಲ್ಲಿ ಬಸ್ ಮೇಲೆ ವಿದ್ಯುತ್ ಕಂಬ ಬಿದ್ದು ಹಾನಿ. ವೈಜ್ಗಾಂವ್ ರಸ್ತೆಯಲ್ಲಿ ಸೋಮವಾರ ನಡೆದ ಘಟನೆ. ಜಗಲ್ಬೇಟ್ನಿಂದ ರಾಮನಗರಕ್ಕೆ ಹೋಗುತ್ತಿದ್ದಾಗ ನಡೆದ ಘಟನೆ. ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 77ನೇ ಜನ್ಮದಿನದ ಅಂಗವಾಗಿ ಉಚಿತ ವೈದ್ಯಕೀಯ ಸೇವೆ ನೀಡಲಾಗುತ್ತಿದೆ ಎಂದು ಎಂ ದಯಾನಂದ್ ಹೇಳಿದರು. ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 77ನೇ ಜನ್ಮದಿನದ ಅಂಗವಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರದಿಂದ ಆರ್ಥಿಕವಾಗಿ ಹಿಂದುಳಿದ ಹಾಗೂ ಸರ್ಕಾರದ ಯಾವುದೇ ವೈದ್ಯಕೀಯ ಯೋಜನೆಗೊಳಪಡದ 100 ರೋಗಿಗಳಿಗೆ ಉಚಿತ ಎಂಜಿಯೋಗ್ರಾಫಿ ಮತ್ತು ಆಯ್ದ 25 ಜನರಿಗೆ ಆಂಜಿಯೋಪ್ಲಾಸ್ಟಿ ನೆರವೇರಿಸಲಾಗುತ್ತಿದೆ ಎಂದು ಕೆಎಲ್ಇ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಕರ್ನಲ್ ಎಂ ದಯಾನಂದ್ ಹೇಳಿದರು. ಸೋಮವಾರ ಕೆಎಲ್ಇ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಕೆಲವು ದಿವಸದ ಹಿಂದೆ ನಾವು ಒಂದ್ಸಾರಿ ಭೇಟಿಯಾಗಿದ್ವಿ ಬೇರೆ ವಿಷಯದಲ್ಲಿ. ಈಗ ಇವತ್ತಿನ ನಮ್ಮ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್, ಹೃದಯಶಾಸ್ತ್ರ ಡಿಪಾರ್ಟ್ಮೆಂಟ್ ಅವರು ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 77ನೇ ಹುಟ್ಟುಹಬ್ಬದ ಕಾಂಟೆಕ್ಸ್ಟ್ನಲ್ಲಿ ಒಂದು ಫ್ರೀ ಆ್ಯಂಜಿಯೋಗ್ರಾಮ್ ಆ್ಯಂಡ್ ಆ್ಯಂಜಿಯೋಪ್ಲಾಸ್ಟಿಕ್ ಕ್ಯಾಂಪ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವ್ರು ಮುಂದೆ ಬಂದಿದ್ದಾರೆ. ಇದರಲ್ಲಿ ಏನು ಅಂತಂದರೆ ಆ್ಯಂಜಿಯೋಗ್ರಾಮ್ ಆ್ಯಂಡ್ ಆ್ಯಂಜಿಯೋಪ್ಲಾಸ್ಟಿ ಅಂದರೆ ನಮಗೆ ಹೃದಯದಲ್ಲಿ ಎಲ್ಲ ರಕ್ತನಾಳಗಳು ಕೆಲಸ ಮಾಡ್ತಾವಿಲ್ಲ, ಯಾವುದು ಬ್ಲಾಕ್ ಆಗಿದೆ ಏನಾಗಿದೆ ಅಂತ ಒಂದು ಕಾಮನ್ ಡಿಸೀಸ್ ಆಗಿದೆ ನಮ್ಮ ದೇಶದಲ್ಲಿ. ನಾವು ಈಗ ಏನು ಮಾಡ್ತಾ ಇರೋದು ಅಂತಂದರೆ ಸುಮಾರು 100 ಆ್ಯಂಜಿಯೋಗ್ರಾಮ್ ಮತ್ತು 25 ಆ್ಯಂಜಿಯೋಪ್ಲಾಸ್ಟಿ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇದು ಬೆನಿಫಿಷರೀಸ್ ಯಾರಂದರೆ ರೋಗಿಯು ಆರ್ಥಿಕವಾಗಿ ಹಿಂದುಳಿದಿರಬೇಕು ಮತ್ತು ಸರ್ಕಾರಿ ಯಾವುದೇ ಯೋಜನೆಯಲ್ಲಿ ಲಾಭಾರ್ಥಿ ಆಗಿರಬಾರ್ದು ಅಂಥವರಿಗೆ. ಸೊ ಈ ನಮ್ಮ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟು ಒಂದು ತಿಂಗಳಿಂದ ಸ್ವಲ್ಪ ಹೆಚ್ಚಿಗೆ ಟೈಮ್ ಇರ್ಬೋದು. ಸುಮಾರು 100 ರೋಗಿಗಳಿಗೆ ಉಚಿತ ಆ್ಯಂಜಿಯೋಗ್ರಫಿ ಮತ್ತು 25 ರೋಗಿಗಳಿಗೆ ಆ್ಯಂಜಿಯೋಪ್ಲಾಸ್ಟಿ ಮಾಡೋ ಪ್ಲ್ಯಾನ್ ಇಟ್ಕೊಂಡಿದ್ದಾರೆ. ಈ ರೋಗಿಗಳು ಹೆಂಗೆಂದರೆ ರೋಗಿಗಳು ಆರ್ಥಿಕವಾಗಿ ಹಿಂದುಳಿದವಾಗಿರಬೇಕು ಮತ್ತು ಸರ್ಕಾರಿ ಯಾವುದೇ ಯೋಜನೆಯಲ್ಲಿ ಲಾಭಾರ್ಥಿ ಆಗಿರಬಾರ್ದು. ಹೌದು, ಕುಟುಂಬದಿಂದ ವಂಚಿತರಾದ ಹಿರಿಯ ನಾಗರಿಕರು ಆಗಿರ್ಬೋದು ಈ ಯೋಜನೆಗೆ ಅರ್ಹರಾಗಿರ್ತಾರೆ. ಮತ್ತು ಪ್ರಥಮ 100 ಜನರಿಗೆ ಆ್ಯಂಜಿಯೋಗ್ರಫಿ ಮತ್ತು 25 ಆ್ಯಂಜಿಯೋಪ್ಲಾಸ್ಟಿ ಮಾಡೋಕ್ಕೆ ತಯಾರು ಮಾಡಿದ್ದೀವಿ. ಕೆಲವು ಕಂಡೀಷನ್ಸ್ ಇರ್ತದೆ ಅದರಲ್ಲಿ. ರೋಗಿಗಳಿಗೆ ಕಡಿಮೆ ರಕ್ತ ಒತ್ತಡ ಇರುವವರು, ಕಿಡ್ನಿ ಮತ್ತು ಲಿವರು ಮತ್ತು ನರ ರೋಗಗಳಿಂದ ಬಳಲುತ್ತಿರಬಾರದು, ಅಂಥವರಿಗೆ ಕಷ್ಟ ಆಗ್ತದೆ, ಮಾಡೋಕ್ಕಾಗಲ್ಲ, ಕಾಂಪ್ಲಿಕೇಟೆಡ್ ಇರ್ತದೆ ಅದು. ಆಮೇಲೆ ಅವಶ್ಯಕವಿರುವ ರೋಗಿಗಳಿಗೆ ಕೇವಲ 1 ಸ್ಟೆಂಟ್ ಮಾತ್ರ ಅಳವಡಿಸಲಾಗುವುದು. ಅದಕ್ಕಿಂತ ಹೆಚ್ಚಿಗೆ ಬೇಕಂದರೆ ದೆನ್ ಇಟ್ ವಿಲ್ ನಾಟ್ ಬಿ ಫ್ರೀ. ಇದರಲ್ಲಿ ರಿಕ್ವೈರ್ಮೆಂಟ್ ಏನಂದರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪ್ಯಾನ್ ಕಾರ್ಡು, ಆಭಾ ಕಾರ್ಡು ಇದು ಕಡ್ಡಾಯ. ಯಾಕೆಂದರೆ ನಮಗೆ ಕನ್ಫರ್ಮೇಷನ್ ಬೇಕು ಯಾವುದೇ ಸ್ಕೀಮಲ್ಲಿ ಅವರು ಲಾಭಾರ್ಥಿಗಳಿಲ್ಲ ಅಂತ. ಸೊ ಇದನ್ನು ನಾವು ನಾಳೆಯಿಂದ ಶುರು ಮಾಡ್ತಾಯಿದ್ವಿ, ರಿಜಿಸ್ಟ್ರೇಷನ್ ಶುರು ಮಾಡ್ತೀವಿ. ಒನ್ಸ್ ದ ಪೇಷಂಟ್ಸ್ ಎಲ್ಲ ನಮಗೆ ಬಂದಾಗ ಅವರು ಡಾಕ್ಟರ್ಸ್ ನಮಗೆ ಆ್ಯಂಜಿಯೋಗ್ರಾಮ್ ಆ್ಯಂಜಿಯೋಪ್ಲಾಸ್ಟಿ ಶುರು ಮಾಡ್ತಾರೆ. ಸ್ವಲ್ಪ ಹೃದಯ ರೋಗದ ಬಗ್ಗೆ ಇದ್ರ ಬಗ್ಗೆ ನಮ್ಮ ಡಾಕ್ಟರ್ ಪಟ್ಟೇದವರು ಸ್ವಲ್ಪ ನಿಮಗೆ ಕೊಡ್ತಾರೆ, ಇನ್ಫಾರ್ಮೇಷನ್ ಕೊಡ್ತಾರೆ. ಮತ್ತು ನಿಮ್ಮ ಕ್ವೆಶನ್ಸ್ ಏನಾರಿದ್ದರೆ ತಗೊಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಹೃದಯ ರೋಗ ಹೆಚ್ಚಾಗಿ ಬೆಳೆಯುತ್ತಿದೆ. ಚಿಕ್ಕ ಮಕ್ಕಳಿನಿಂದ ಹಿಡಿದು ವಯೋವೃದ್ಧವರೆಗೂ ಹೃದಯಾಘಾತವಾಗುತ್ತಿದೆ. ಕೋವಿಡ್ ಬಳಿಕ ಅತ್ಯಧಿಕವಾಗಿ ಹೃದಯ ರೋಗ ಬರುತ್ತಿವೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಖಾನಾಪುರ ತಾಲೂಕಿನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಪ್ರವಾಹ ಭೀತಿಯಲ್ಲಿರುವ ಖಾನಾಪುರ ತಾಲೂಕಿನ ಮಲಪ್ರಭಾ ಬ್ರಿಡ್ಜ್ ಮತ್ತು ರೂಮೇವಾಡಿ ಬ್ಯಾರೇಜ್ ವೀಕ್ಷಿಸಿ ಪ್ರವಾಹದಿಂದ ನಾಶವಾಗಿರುವ ಮನೆ, ಬೆಳೆ ಹಾಗೂ ಬ್ರಿಡ್ಜ್ಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು.
ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿರುವ ಗುಡ್ಡದ ಮಧ್ಯೆಯಲ್ಲಿರುವ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದೇ ನಮ್ಮ ಉದ್ದೇಶ. ಮುಂದಿನ ದಿನಗಳಲ್ಲಿ ಮಳೆಯಿಂದ ಜೀವ ಹಾನಿಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು. ಅರಣ್ಯ ಇಲಾಖೆಯ ಕಠಿಣ ನಿಲುವುಗಳಿಂದ ಕೆಲ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡಲು ಸಾಧ್ಯವಾಗುತ್ತಿಲ್ಲ ಎಂದರು. ಹೌದು, ಯಾಕಂದರೆ 5 ಊರಿನ ಸಂಪರ್ಕವನ್ನು ಕಡಿತ ಆಗಿದೆ. 5 ಊರು ಸಂಪರ್ಕ ಕಡಿತ, ಯಾಕಂದರೆ ಈ ಊರಿನ ಹೊಲಗದ್ದೆಗಳು ಆ ಊರಿನಲ್ಲಿದ್ದಾವೆ, ಆ ಊರಿನ ಹೊಲಗದ್ದೆಗಳು ಈ ಕಡೆ ಇದ್ದಾವೆ. ಸೊ ಎವ್ರಿ ಡೇ ಓಡಾಡುವಂಥ ಈ ಒಂದು ಸೇತುವೆ ಇವತ್ತು ಮುಳುಗಡೆ ಆಗಿರೋದ್ರಿಂದ 10 ದಿನದಿಂದ ಮುಳುಗಡೆ ಆಗಿರೋದ್ರಿಂದ ಬಹಳಷ್ಟು ತೊಂದರೆ ಆಗಿದೆ. ಮೇಡಮ್, ಈಗ ಮಲಪ್ರಭಾ ನದಿಯಿಂದ ಜಲಾಶಯದಿಂದ ಒಂದಷ್ಟು ಜನ ನೀರು ಬಿಡುಗಡೆ ಮಾಡಿ ಅಂತಾರೆ, ಒಂದಷ್ಟು ಜನ ಬೇಡ ಅಂತಾರೆ. ಸೊ ಅದೊಂದು ಸಮಸ್ಯೆ ಇರುವಂಥದ್ದು. ನಾಳೆ ಮೀಟಿಂಗ್ ಕರೆದಿದ್ದೀನಿ, ನೀರು ಬಳಕೆದಾರರ ಸಲಹಾ ಸಮಿತಿಯ ಮೀಟಿಂಗನ್ನು ಕರೆದಿದ್ದೀನಿ. ಯಾಕಂದರೆ ಇದು ಮಲಪ್ರಭಾ ಬೇಸಿನ್ನ ಈ ಒಂದು ಡ್ಯಾಮ್ನ ಚೇರ್ಮನ್ ನಾನು ಆಗಿರೋದ್ರಿಂದ ನಾಳೆ ಮೀಟಿಂಗ್ ಮಾಡ್ತೀವಿ. ಡಿ ಸಿ ಅವ್ರಿಗೂ ಕೂಡ ಕರೆದಿದ್ದೀನಿ, ಈ ಸಂಘದವ್ರನ್ನೂ ಕರೆದಿದ್ದೀನಿ. ಮತ್ತು ಆ ಒಂದು ಡ್ಯಾಮ್ಗೆ ಸಂಬಂಧಪಟ್ಟಂಥ ಏನು ನಲ್ಗುಂದು, ನವಲ್ಗುಂದು, ಸೌದತ್ತಿ, ರಾಮದುರ್ಗ ಈ MLAಗಳಿಗೂ ಕೂಡ ಇಂಟಿಮೇಷನ್ ಕೊಟ್ಟಿದ್ದೀವಿ. ಈಗ ಪಶ್ಚಿಮ ಘಟ್ಟದಲ್ಲಿ ಭಾಳಷ್ಟು ಜೋರಾಗಿ ನೀರು ಬರ್ತಾ ಇರೋದ್ರಿಂದ ಒಳಹರಿವು ಜಾಸ್ತಿ ಇದೆ ನಮಗೆ. ಡ್ಯಾಮ್ಗೆ ಎವ್ರಿ ಡೇ ನೀರು ಏನು ಜಾಸ್ತಿ ಒಳಹರಿವು ಇರೋದ್ರಿಂದ ಈಗ ಏನು ಬರೀ ಇನ್ನು ಮಧುಕೂರವ್ರು ಎಲ್ಲಿದ್ದೀರಾ, ಬರೀ ಇನ್ನು 5-6 ಫೂಟ್ ಅಷ್ಟೇ ಬಂದರೆ ನಮಗೆ ಮಲಪ್ರಭಾ ಡ್ಯಾಮ್ ತುಂಬಿಡುತ್ತೆ. ಡ್ಯಾಮ್ ತುಂಬುವವರೆಗೂ ನಾವು ನೀರು ಬಿಡಲಿಲ್ಲ ಅಂತಂದರೆ ತೊಂದರೆ ಆಗುತ್ತೆ. ನೀವು ಹೇಳಿದ ನಿಜ, ಕೆಲವೊಂದು MLAಗಳು ಬಿಡು ಅಂತ ಹೇಳ್ತಾರೆ, ಕೆಲವೊಂದು MLAಗಳು ಬಿಡಬೇಡ ಅಂತ ಹೇಳ್ತಾರೆ. ಬಟ್ ನಾವು ಫುಲ್ ಕಂಪ್ಲೀಟ್ ಆದಮೇಲೆ ಒಮ್ಮೆನೇ ಇಲ್ಲಿ 20,000 ಕ್ಯೂಸೆಕ್ಸ್ ಒಮ್ಮೆಲೇ ಬಂದುಬಿಟ್ಟಂಗೆ 19th ಆ ರೀತಿ ಆಗಿತ್ತು. ಒಮ್ಮೆ ರಾಮದುರ್ಗ ಕಂಪ್ಲೀಟ್ ಮುಳುಗಿ ಹೋಗಿತ್ತು. ಸೊ ಹೀಗಾಗಿ ನಾವು ಎವ್ರಿ ಡೇ ಬಿಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಆದರೂ ಕೋನರೆಡ್ಡಿಯವರು ಹಾಗೆ ಹೇಳಿದ್ರು. ಬಟ್ ಒಂದು ಫ್ಲಡ್ ಬರುತ್ತೆ ಅನ್ನುವಂಥ ಒಂದು ಮುಂದಾಲೋಚನೆಯನ್ನು ಇಟ್ಕೊಂಡು ಎವ್ರಿ ಡೇ 1000-2000 ಕ್ಯೂಸೆಕ್ಸನ್ನು ನಾವು ಬಿಡ್ತಾಯಿದ್ವಿ. ನೀವು ಮನೆ ಬಿದ್ದ ಕೆಲವೊಂದು ಕಡೆ ವಿಸಿಟ್ ಮಾಡಿದ್ರೆ ಇಂಜಿನಿಯರ್ಗಳು ವಾಸ್ತವ ವರದಿಯನ್ನು ಕೊಡ್ತಾ ಇಲ್ಲ ಅನ್ನೋದೊಂದು ಆರೋಪ. ಅದು ನಿಜ. ಇವತ್ತು ಪ್ರಾಯಶಃ ನಾನು ಕಣ್ಣಿಂದ ನೋಡಿದ್ದು, ಇವತ್ತು ಹೇಳ್ತಾರೆ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣೀಕರಿಸು ಅಂತ ಹೇಳ್ತಾರೆ. ಹಾಗೆ ನಾನು ಇವತ್ತು ಸ್ವತಃ ಹೋಗಿ ಸ್ಪಾಟ್ ಮೇಲೆ ಮನೆ ಬಿದ್ದಿದ್ದನ್ನು ನೋಡಿದರೆ ಅವರು ರಿಪೋರ್ಟ್ ಕಳಿಸಿದ್ದಾರೆ 20% 30% ಭಾಗಶಃ ಅಂತ. ನನಗೆ ಕರಳು ಹಿಂಡಿ ಬಂದಂಗೆ ಆಗುತ್ತೆ. ಸರ್ಕಾರದಲ್ಲಿ ನಾವು ದುಡ್ಡಿದೆ ಕೊಡ್ರಿ ಅಂತ ನಾವು ಪದೇ ರೆವಿನ್ಯೂ ಮಿನಿಸ್ಟರ್ ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಜಿಲ್ಲಾ ಉಸ್ತುವಾರಿಗಳಾಗಲಿ ನಾವು ಹೇಳುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಚಲೋ ಹೆಸರು ತರೋದು ಸರ್ಕಾರಿ ನೌಕರಸ್ಥರು, ಕೆಟ್ಟ ಹೆಸರು ತರೋದು ಅವರೇ. ಆದರೆ ಅವರು ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಹೃದಯವನ್ನು ಇಟ್ಕೊಂಡು, ಇದು ಕಟುಕರು ಅಂತ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ ಮೇಲೆ ಬಡವರ ಮನೆಗಳು ಬಿದ್ದಿದ್ದಾವೆ ಅಂತಂದರೆ, ಆದರೂ ನಮ್ಮ ಕಡೆ ಮಣ್ಣಿನ ಮನೆಗಳಿರ್ತವೆ, ಸಿಮೆಂಟ್ ಮನೆಗಳಿರೋದಿಲ್ಲ. ಅದನ್ನು ನಾನು ಕಣ್ಣೀರಲ್ಲಿ ನೋಡಿದೆ. ಇವತ್ತು ಗಾಡಿಕೊಪ್ಪ ಗ್ರಾಮದಲ್ಲಿ, ಹಿರೇಟೋಳಿ ಗ್ರಾಮದಲ್ಲಿ 2 ಮನೆಗಳು ಸಂಪೂರ್ಣವಾಗಿ ನೆಲಸಮ ಆದರೂ ಕೂಡ 30% 40% ಅಂತ PRD ಒಬ್ಬ ಇಂಜಿನಿಯರ್ ಹಾಕಿದ್ದಾನೆ. ನಾನು ಕ್ಲಾಸ್ ತೊಗೊಂಡಿದ್ದೀನಿ. ಸಂಪೂರ್ಣವಾಗಿ ಮನೆ ಬಿದ್ದಿದೆ ಅಂತ ರಿಪೋರ್ಟ್ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟೆ. ಇಂಜಿನಿಯರ್ಗಳು ಮೇಡಮ್ ವಿಳಂಬ ಮಾಡ್ತಾರೆ, ಅಂದರೆ ಅವರು ರಿಪೋರ್ಟ್ ಕೊಟ್ಟ ಮೇಲೆ ಅದು ಸರ್ಕಾರಕ್ಕೆ ಹೋಗೋದು, ಆದರೆ ಬರೋದೇ ಇಲ್ಲ ಅನ್ನೋ ಒಂದು ಆರೋಪ. ಇಲ್ಲ, ಬಿಸಿಯನ್ನು ಮುಟ್ಟಿಸ್ತೀವಿ. ಯಾಕಂತಂದರೆ ಇಂಜಿನಿಯರ್ಗಳು ಇಂಟ್ರೆಸ್ಟ್ ತೊಗೊಳ್ಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಫ್ಲಡ್ ಬರುವಂಥ ಸಂದರ್ಭದಲ್ಲಿ, ಇಷ್ಟೊಂದು ಹೆವಿ ರೇನ್ಫಾಲ್ ಆಗುವಂಥ ಸಂದರ್ಭದಲ್ಲಿ 24/7 ಸರ್ಕಾರದ ಎಲ್ಲ ಮಷಿನರಿಗಳು ಜನರ ಸಹಾಯಕ್ಕೆ ನಾವು ಬರಬೇಕು. ಆ ಆದೇಶವನ್ನು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಎಲ್ಲರೂ ಪಾಲಿಸಬೇಕು ಅಂತ ಕಟ್ಟುನಿಟ್ಟಾಗಿ ಈಗಾಗಲೇ ಹೇಳಿದ್ದೀವಿ, ಇನ್ನೂ ಒಮ್ಮೆ ಹೇಳ್ತೀವಿ. ಈ ವೇಳೆ ಸ್ಥಳೀಯ ಖಾನಾಪುರ ಶಾಸಕರಾದ ವಿಠ್ಠಲ್ ಹಲ್ಗೇಕರ್, ನೀರಾವರಿ ಹಾಗೂ ಕಂದಾಯ ಇಲಾಖೆ, ನೀರಾವರಿ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ. ರಾಮನಗರ್ ವೈಜ್ಗಾಂವ್ ರಸ್ತೆಯಲ್ಲಿ ಸೋಮವಾರ ಬೆಳಿಗ್ಗೆ ಬಸ್ ಮೇಲೆ ವಿದ್ಯುತ್ ಕಂಬ ಬಿದ್ದಿದ್ದು, ಅದೃಷ್ಟವಶಾತ್ ಯಾವ ಪ್ರಾಣಿ ಹಾನಿ ಸಂಭವಿಸಿಲ್ಲ. ರಾಮನಗರದ ವೈಜ್ಗಾಂವ್ ರಸ್ತೆಯಲ್ಲಿ ಸೋಮವಾರ ಬೆಳಗ್ಗೆ ಬಸ್ ಮೇಲೆ ವಿದ್ಯುತ್ ಕಂಬ ಬಿದ್ದಿದೆ. ಅದೃಷ್ಟವಶಾತ್ ಬಸ್ ನಷ್ಟವನ್ನು ಹೊರತುಪಡಿಸಿದರೆ ಭಾರೀ ಅನಾಹುತ ತಪ್ಪಿದೆ. ವೈಜ್ಗಾಂವ್ ಬಸ್ ಜಗಲ್ಪೇಟ್ನಿಂದ ರಾಮನಗರಕ್ಕೆ ಹೋಗುತ್ತಿದ್ದಾಗ ಈ ಘಟನೆ ನಡೆದಿದೆ. ಬಸ್ ಮೇಲೆ ವಿದ್ಯುತ್ ಕಂಬ ಬೀಳುವ ಮುನ್ನವೇ 7 ಕಂಬಗಳು ಬಿದ್ದಿದ್ದವು. ವೈಜ್ಗಾಂವ್ ಬಳಿ ದೊಡ್ಡ ಮರವೊಂದು ಬಿದ್ದಿದ್ದರಿಂದ ಕಂಬ ಬಿದ್ದಿದೆ ಎಂದು ಬಮ್ಮು ಫೊಂಡೆ KMM न्यूज सुद्दीवाहिनीಗೆ ತಿಳಿಸಿದ್ದಾರೆ. गुरुवारी रात्री जे वादळी वारा आला होता त्या वाऱ्यामुळे रामनगर वैजगाव या रस्त्यावरील तेरेगाडीजवळ झाड पडून 7 खांबे रस्त्यावर पडले होते आणि एक खांबा आम्ही इथे मागे बघतोय तो खांबा ह्या झाडाला अडकून राहिला होता. मात्र आज
सकाळी ही रामनगर वैजगाव जगलबेट ही बस या रस्त्याने जात असताना अचानक त्या बसवर तो खांबा पडल्याने या बसीचं नुकसान झालेलं आहे आणि ही बस वाहतूक आहे ती पूर्णपणे ठप्प झालेली आहे. ही बस सकाळची शाळेच्या विद्यार्थ्यांना आणि कामानिमित्त बाहेर जाणाऱ्या लोकांना या भागातील जगलबेटला घेऊन जात होते. मात्र बशीवर हा खांब पडल्याने ही बस सध्या सेवा बंद झालेली आहे. ಈಗಾಗಲೇ ಇತರ ಕಂಬಗಳು ಬಿದ್ದಿದ್ದರಿಂದ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದೆ. ಈ ವೇಳೆ ಬಸ್ನಲ್ಲಿ ನಾಗರಿಕರ ಜೊತೆಗೆ ವಿದ್ಯಾರ್ಥಿಗಳು ಇದ್ದರು. ಆದರೆ ಈ ಘಟನೆಯಲ್ಲಿ ಬಸ್ಗೆ ಭಾರೀ ಹಾನಿಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು. ಚೇತನ್ ಲಕ್ಕೇಬೈಲ್ಕರ್, KMM ಕನ್ನಡ, ಬೆಳಗಾವಿ. ಸಕಾಲಕ್ಕೆ ಚಿಕಿತ್ಸೆ ದೊರೆಯದ 40 ವರ್ಷದ ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವ ಮತ್ತೊಂದು ಆಘಾತಕಾರಿ ಘಟನೆ ಖಾನಾಪುರ ತಾಲೂಕಿನಲ್ಲಿ ನಡೆದಿದೆ. ಸಕಾಲಕ್ಕೆ ಚಿಕಿತ್ಸೆ ದೊರೆಯದೆ 40 ವರ್ಷದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿರುವ ಮತ್ತೊಂದು ಆಘಾತಕಾರಿ ಘಟನೆ ಖಾನಾಪುರ ತಾಲೂಕಿನ ಭೀಮಗಢ ಅಭಯಾರಣ್ಯದ ಸಾವಿನ ಸಂಖ್ಯೆಗೆ ಸೇರ್ಪಡೆಯಾಗಿರುವುದು ಬೆಳಕಿಗೆ ಬಂದಿದೆ. ಆಮ್ಗಾವ್ನಲ್ಲಿ ಸಕಾಲದಲ್ಲಿ ಚಿಕಿತ್ಸೆ ದೊರೆಯದೆ ಹರ್ಷದಾ ಗಾಡಿ ಎಂಬ ವಿವಾಹಿತ ಮಹಿಳೆ ಸಾವನ್ನಪ್ಪಿದ ಘಟನೆ ಸುದ್ದಿ ಇರುವಾಗಲೇ ಶನಿವಾರ ಕೃಷ್ಣಾಪುರದಲ್ಲಿ ಇಂತಹದೇ ಘಟನೆ ನಡೆದಿದೆ. ಕೃಷ್ಣಾಪುರದ 40 ವರ್ಷದ ವ್ಯಕ್ತಿಯೊಬ್ಬರಿಗೆ ಇದ್ದಕ್ಕಿದ್ದಂತೆ ತಲೆ ಸುತ್ತು ಬಿದ್ದಿರುವುದರಿಂದ ಅವರನ್ನು ಸ್ಟ್ರೆಚ್ಚರ್ ಸಹಾಯದಿಂದ ಸುಮಾರು 20 ಕಿಲೋಮೀಟರ್ ಸಾಗಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಗ್ರಾಮಸ್ಥರು ಹರಸಾಹಸ ಪಟ್ಟು ವ್ಯಕ್ತಿಯ ಜೀವ ಉಳಿಸಲು ಯತ್ನಿಸಿದರು. ದುರದೃಷ್ಟವಶಾತ್ ಅವರು ಮೃತನನ್ನು ಸ್ಟ್ರೆಚರ್ ಮೂಲಕ ಗ್ರಾಮಕ್ಕೆ ಹಿಂತಿರುಗಿಸಬೇಕಾಯಿತು. ಸುರಿಯುವ ಮಳೆಯಲ್ಲೇ 3 ದಿನ ಹೊಳೆಗಳನ್ನು ದಾಟಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕಾಡು ಪ್ರಾಣಿಗಳ ಭಯ ಮತ್ತು ಮಾರಣಾಂತಿಕ ಜಾರು ರಸ್ತೆಗಳ ಹೊರತಾಗಿಯೂ ಗ್ರಾಮಸ್ಥರು ವಿಫಲರಾದರು. ಈ ಘಟನೆ ಭೀಮಗಢ ಅಭಯಾರಣ್ಯದಲ್ಲಿ ಸಾವಿನ ಸಂಖ್ಯೆ ಮತ್ತೊಮ್ಮೆ ಮುನ್ನೆಲೆಗೆ ತಂದಿದೆ. ಸರ್ಕಾರದಿಂದ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಇಲ್ಲಿನ ಜನಜೀವನ ಕ್ರಿಮಿಕೀಟ ಇರುವೆಗಳಂತಾಗಿದೆ. ನದಿ ಕಾಲುವೆಗಳಿಗೆ ಮರದ ಸೇತುವೆ ನಿರ್ಮಾಣಕ್ಕೂ ಪಂಚಾಯಿತಿ ವತಿಯಿಂದ ಹಣ ನೀಡುತ್ತಿಲ್ಲ. ಇಲ್ಲಿನ ಗ್ರಾಮಸ್ಥರು ಪ್ರತಿ ವರ್ಷ ತಮ್ಮ ಸ್ವಂತ ಖರ್ಚಿನಲ್ಲೇ ಆರೈಕೆ ಮಾಡುತ್ತಾರೆ ಎಂದು ಹೇಳಲಾಗುತ್ತಿದೆ. ಚೇತನ್ ಲಕ್ಕೇಬೈಲ್ಕರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया, पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात. साड़ी तहजीब दिखाती. साड़ी परंपरा संभालती. महिलाओं को खूबसूरती और निखारने वाली एक से बढ़कर एक साड़ियों का खजाना. आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम. आराधना साड़ी ड्रेस मटेरियल्स, मारुति गली, बेलगाम. दुल्हन का सिंगार, खूबसूरती की बहार, परंपरा और नयापन का अनोखा मिलाप. ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की
विशाल रेंज, अमरकॉन कलेक्शन, आदर्शा ड्रेस सर्कल, खडे बाजार, बेलगाम, आराधना साडी ड्रेस मटेरियल्स, मारुती गल्ली, बेलगाम. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಕ್ಯಾಂಟೋನ್ಮೆಂಟ್ ಬೋರ್ಡ್ ವ್ಯಾಪ್ತಿಗೆ ಒಳಪಡುವ ರೈಲು ನಿಲ್ದಾಣದ ಹತ್ತಿರ ಬಸ್ ನಿಲ್ದಾಣ ಶೋಚನೀಯ ಸ್ಥಿತಿಯಲ್ಲಿದೆ. ಕಂಟೋನ್ಮೆಂಟ್ ಬೋರ್ಡ್ ವ್ಯಾಪ್ತಿಗೆ ಒಳಪಡುವ ರೈಲು ನಿಲ್ದಾಣದ ಹತ್ತಿರ ಬಸ್ ನಿಲ್ದಾಣ ಶೋಚನೀಯ ಸ್ಥಿತಿಯಾಗಿದೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಇರುವ ಏಕೈಕ ಬಸ್ ನಿಲ್ದಾಣ ಇದಾಗಿದೆ. ಇದನ್ನು 21 ಡಿಸೆಂಬರ್ 1947ರಂದು ಅಂದಿನ ಕೇಂದ್ರ ಸಚಿವ ಮೊರಾರ್ಜಿ ದೇಸಾಯಿ ಉದ್ಘಾಟಿಸಿದರು. 10 ವರ್ಷಗಳ ಹಿಂದೆ ಈ ಬಸ್ ನಿಲ್ದಾಣವನ್ನು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನವೀಕರಿಸಲಾಗಿತ್ತು. ಆದರೆ ಇಲ್ಲಿನ ಸೌಲಭ್ಯಗಳಲ್ಲಿ ಯಾವುದೇ ವ್ಯತ್ಯಾಸವಾಗಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ KMM ಕನ್ನಡ ಪ್ರತಿನಿಧಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದಾಗ ಆವರಣದಲ್ಲಿ ಕಸದ ರಾಶಿ ಹಾಗೂ ಮದ್ಯದ ಬಾಟಲಿಗಳು ಬಿದ್ದಿರುವುದು ಕಂಡುಬಂದಿದೆ. नमस्कार. आता आपण आहोत रेल्वे स्टेशन बसस्थानक येथे. हे बसस्थानक 21 डिसेंबर 1947पासून या ठिकाणी आहे. पण सध्या या बसस्थानकाची अत्यंत दयनीय अशी अवस्था झालेली आहे. हे बसस्थानक 7-8 वर्षापूर्वी या बसस्थानकाचे नूतनीकरण करण्यात आलेले असले तरी या बसस्थानकाच्या जी दुरावस्था झालेली आहे ती पाहता येथे प्रवासी येण्यासाठी कचरतात. त्याशिवाय या ठिकाणी खूप मोठ्या प्रमाणात समस्याही आहेत. पण याकडे कंटोन्मेंट बोर्ड किंवा परिवहन खाते लक्ष द्यायला तयार नाहीत. या संदर्भात आपल्याशी बोलण्यासाठी येथील काही विद्यार्थी उपस्थित आहेत. आपण त्यांच्याशी बातचीत करणार आहोत. या ठिकाणी हे ह्या बसस्टॉपचं नूतनीकरण झालं त्यानंतर येथे खूप चांगल्या प्रमाणात सोयीसुविधा येतील असं वाटलं होतं. पण आता त्या सोयीसुविधा इथं कुठल्याच प्रकारची दिसत नाहीत. तर तुझं मत काय आहे या संदर्भात? इथं थांबला की नाही वास येते, घाण, गाई, म्हशी, कुत्री सगळं येतात. इथं बाजूला कुठं पण हे काय 1 नंबर 2 नंबर कुठं पण करून जातात. त्यामुळे घाण वास येते. इथं थांबायला पण होत नाही. त्यामुळे आणि बसला की नाही इथं रेल्वे स्टेशनवर पाऊस आला तर पावसाने सगळे भिजतात. या ठिकाणी पूर्वीपासून गोव्याला जाणाऱ्या किंवा इतर ठिकाणी चंदगड वगैरे भागात जाणाऱ्या ज्या बसेस होत्या त्या या ठिकाणाहून जात होत्या. पण अलीकडे त्या बसेस या ठिकाणी येत नाहीत असे प्रवाशांची तक्रार आहे. तर इथून फक्तच बेळगाव शहरांतर्गत आणखी इतर गावांना ज्या बसेस जातात त्या तेवढ्याच बसेस इथं येत असल्यामुळे इथे जे कार्यालय आहे तेही बंद आहे. इथे जे तिकीट काउंटर आहे तेही बंद आहे. दुकानगाळे या ठिकाणी मोठ्या प्रमाणात चालत होते. इथे पेपर स्टॉल्स होते. इथं बरेचसे हॉटेल्स वगैरे होती. पण ती आता या परिस्थितीत बंद झालेली आहेत कारण येथे प्रवासीच येत नाहीत असं येथील ವ್ಯಾಪಾರಂಚಂही म्हणणं आहे. ಬಸ್ ನಿಲ್ದಾಣ ನವೀಕರಣಗೊಂಡು 10 ವರ್ಷ ಕಳೆದರೂ ಕಚೇರಿ, ಟಿಕೆಟ್ ಕೌಂಟರ್, ಮಹಿಳಾ ಕೊಠಡಿ, ಪೊಲೀಸ್ ಠಾಣೆ ಇನ್ನೂ ಆರಂಭವಾಗಿಲ್ಲ. ವಾಣಿಜ್ಯ ಕೊಠಡಿಗಳ ಸ್ಥಿತಿಯೂ ಇದೇ ಆಗಿದೆ. ಬಸ್ಸಿನ ಬಗ್ಗೆ ಯಾರನ್ನು ಕೇಳಬೇಕು? ಹೀಗೊಂದು ಪ್ರಶ್ನೆ ಹೊರಗಿನಿಂದ ಬರುವ ಪ್ರಯಾಣಿಕರಿಗೆ ಮೂಡುತ್ತಿದೆ. काही लोकांच्या अशा समस्या आहेत की ते कंट्रोल कोण नाही, काही नाही. कारण का माहिती आहे, काही लोक बाहेरून येतात, ते विचारतात इथे काय आहे, ऑफिस कुठे आहे, काय आहे, काहीच नाही माहिती कुणाला. विचारतात पब्लिकला, फिर वापस जातात. पण पब्लिक काय सांगतात इथं काही कोण नाही आहे तर आम्हाला काय माहिती आहे असं विचारतात. बशी बरोबर टायमाला येतात, बशीचा प्रॉब्लेम नाही. घाण होत आहे, घाणीचा तर कायमच 2-3 दिवसांनी एकदा काढतात. ರೈಲು ನಿಲ್ದಾಣದ ಎದುರು ಇರುವ ಈ ಬಸ್ ನಿಲ್ದಾಣವು ಅಂತರ್ನಗರ ಮತ್ತು ಗ್ರಾಮೀಣ ಬಸ್ಸುಗಳಿಗೆ ಸೇವೆ ಸಲ್ಲಿಸುತ್ತದೆ. ಈ ಹಿಂದೆ ಕದಂಬ ಬಸ್ಗಳು ನಿಲುಗಡೆಯಾಗುತ್ತಿದ್ದವು. ಈಗ ಅವುಗಳನ್ನು ಸಹ ನಿಲ್ಲಿಸುವುದರಿಂದ ಈ ಬಸ್ ನಿಲ್ದಾಣವು ನಿರ್ಜನವಾಗಿದೆ. ಬಸ್ಸುಗಳಿಗಿಂತ ಖಾಸಗಿ ವಾಹನಗಳೇ ಹೆಚ್ಚು ಇರುವುದು ಕಂಡುಬಂದಿದೆ. ಕೋಟ್ಯಾಂತರ ರೂಪಾಯಿ ಹಣ ನೀರು ಪಾಲಾಗದಂತೆ ಕಂಟೋನ್ಮೆಂಟ್ ಬೋರ್ಡ್ ಇಲ್ಲಿ ಅಗತ್ಯ ಸೌಕರ್ಯ ಕಲ್ಪಿಸಬೇಕು ಎಂಬುದು ಪ್ರವಾಸಿಗರ ಆಗ್ರಹವಾಗಿದೆ. ಕ್ಯಾಮ್ರಾಮ್ಯಾನ್ ವಿನೋದ್ ಕೋಲ್ಕಾರ್ ಜೊತೆ ಚೇತನ್ ಲಕ್ಕೇಬೈಲ್ಕರ್, KMM ಕನ್ನಡ, ಬೆಳಗಾವಿ. ಗೋವಾದಿಂದ ಕರ್ನಾಟಕಕ್ಕೆ ದರೋಡೆ ಹಾಕಲು ಹೊರಟಿದ್ದ ರಾಜಸ್ಥಾನ್ ಮೂಲದ 2 ಯುವಕರನ್ನು ರಾಮನಗರ್ ಪೊಲೀಸರು ಬಂಧಿಸಿದ್ದಾರೆ. ರಾಮನಗರ್ ಪೊಲೀಸರ ಮಾಹಿತಿ ಪ್ರಕಾರ ಗೋವಾದಿಂದ ಕರ್ನಾಟಕಕ್ಕೆ ದರೋಡ ಹಾಕಲು ಬಸ್ನಿಂದ ಬರುತ್ತಿದ್ದ ಸಂದರ್ಭದಲ್ಲಿ ಅನ್ಮೋಡ್ ಅಬಕಾರಿ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ಮಾಡುವಾಗ 4 ಯುವಕರು ಅರಣ್ಯದ ದಿಕ್ಕಿಗೆ ಓಡುತ್ತಿದ್ದಾಗ ಮಾರ್ಸಂಗಾಳ್ ರೈಲ್ವೆ ಗೇಟ್ ಬಳಿ ಗೋವರ್ಧನ್ ಬಾಬು ಸಿಂಗ್ ರಾಜ್ಪೂತ್ 29 ವರ್ಷದ ಯುವಕ, ರಾಜಸ್ಥಾನ್ ನಿವಾಸಿ, ಮತ್ತು ಶ್ಯಾಮ್ಲಾಲ್ ದೀಪ್ರಾಮ್ಜಿ ಮೇಘ್ವಾಲ್, ಜೋಧ್ಪುರ್, ರಾಜಸ್ಥಾನ್ ನಿವಾಸಿ ಅವರನ್ನು ರಾಮನಗರ್ ಪೊಲೀಸರು ಬಂಧಿಸಿ ಅವರಿಂದ ಪರವಾನಗಿ ಇಲ್ಲದ 2 ಪಿಸ್ತೂಲ್ ಮತ್ತು 8 ಗುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ.
ಸ್ಥಳೀಯ ಮಾಹಿತಿ ಪ್ರಕಾರ ಗೋವಾದಿಂದ ಕರ್ನಾಟಕಕ್ಕೆ ಬರುವ ಸರ್ಕಾರಿ ಬಸ್ನಲ್ಲಿ ತಪಾಸಣೆ ಮಾಡುವಾಗ ಇಬ್ಬರು ಯುವಕರ ಬ್ಯಾಗ್ನಲ್ಲಿ ಪಿಸ್ತೂಲ್ ದೊರೆತಿದ್ದು, ಅವರನ್ನು ವಿಚಾರಣೆ ಮಾಡುವಾಗ ಇತರ ಇಬ್ಬರು ಸದುಪಯೋಗ ಪಡೆದು ತಪ್ಪಿಸಿಕೊಂಡರು. ತಕ್ಷಣವೇ ಈ ಘಟನೆ ಬಗ್ಗೆ ಗೋವಾ ಪೊಲೀಸರಿಗೆ ತಿಳಿಸಿದ್ದರಿಂದ ಮೋಲಂ ಚೆಕ್ ಪೋಸ್ಟ್ನಲ್ಲಿ ಲಾಡು ಕುಕಾಸಿಂಗ್ 22 ವರ್ಷದ ಯುವಕ, ರಾಜಸ್ಥಾನ್ ನಿವಾಸಿ ಅವರನ್ನು ಬಂಧಿಸಿ ಅವರಿಂದ ಒಂದು ಪಿಸ್ತೂಲ್ ಮತ್ತು 3 ಬುಲೆಟ್ ವಶಪಡಿಸಿಕೊಂಡಿದ್ದಾರೆ. ಈ ಘಟನೆ ತಿಳಿಯುತ್ತಿದ್ದಂತೆ ಕಾರವಾರ ಅಡಿಷನಲ್ ಎಸ್ಪಿ ಜಯಕುಮಾರ್, ಜೊಯ್ಡಾ ಸಿಪಿಐ ಚಂದ್ರಶೇಖರ್ ಹರಿಹರ್, ರಾಮನಗರ್ ಪಿಎಸ್ಐ ಬಸವರಾಜ್ ಮಬ್ನೂರ್, ಕುಳೆ ಪೊಲೀಸ್ ಠಾಣೆಯ ನಿರೀಕ್ಷಕ ಶಗುನ್ ಸಾವಂತ್ ಮತ್ತು ಕುಳೆ ಪಿಎಸ್ಐ ಸಂದೀಪ್ ನಿಂಬಾಳ್ಕರ್ ಸಭೆ ನಡೆಸಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ಘಟನೆಯಲ್ಲಿ ಒಬ್ಬ ಆರೋಪಿ ಪರಾರಿಯಾಗಿದ್ದಾರೆ. ನಿಖಿಲ್ ಅಸುಕರ್, ಕೆಎಂಎಂ ಕನ್ನಡ, ರಾಮನಗರ್. ಗೋಗ್ಟೆ ಸರ್ಕಲ್ನಿಂದ ರೈಲು ನಿಲ್ದಾಣ ಮತ್ತು ಮುಖ್ಯ ಅಂಚೆ ಕಚೇರಿವರೆಗಿನ ರಸ್ತೆ ಹದಗೆಟ್ಟಿದ್ದು, ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಗೋಗ್ಟೆ ಸರ್ಕಲ್ನಿಂದ ರೈಲ್ವೆ ನಿಲ್ದಾಣ ಮತ್ತು ಮುಖ್ಯ ಅಂಚೆ ಕಚೇರಿಯವರೆಗೆ ರಸ್ತೆಯು ತುಂಬಾ ಹದಗೆಟ್ಟಿದೆ. ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ಈಗಾಗಲೇ ರಸ್ತೆಗಳೇ ಹೊಂಡಗಳು ಅಥವಾ ಹೊಂಡಗಳಲ್ಲಿ ರಸ್ತೆಗಳು ಇವೆ ಎಂದು ತಿಳಿಯುವುದೇ ಕಷ್ಟಕರವಾಗಿರುವಾಗ ಇದೀಗ ಚರಂಡಿ ನೀರು ರಸ್ತೆಗಳಲ್ಲಿಯೇ ಸಂಗ್ರಹಗೊಂಡು संचार दुस्तरवाಗಿದೆ. नमस्कार. आता आपण आहोत रेल्वे स्टेशन रोडवर. मुख्य पोस्ट ऑफिस ते गोगटे सर्कल या रस्त्याची अत्यंत दयनीय अशी अवस्था झालेली आहे. कारण या रस्त्यावर बऱ्याच ठिकाणी पाणी साचत आहे, त्याशिवाय मोठमोठे खड्डेसुद्धा पडलेले आहेत. त्यामुळे वाहन चालकांना मोठी कसरत करावी लागत आहे. त्याशिवाय पादचाऱ्यांच्या अंगावर पाणी उडून त्यांचे कपडे घाण होण्याची दाट शक्यता निर्माण झाल्यामुळे त्यांनाही येथे प्रवास करताना मोठी कसरत करावी लागत आहे. याशिवाय भरधाव वाहनामुळे त्यांना जीव मुठीत घेऊन प्रवास करावा लागत आहे. याकडे महानगरपालिकेकडून किंवा कंटोन्मेंट बोर्डकडून कोणत्याच प्रकारचे लक्ष दिले जात नसल्यामुळे नागरिकातून आणि प्रवाशातून मोठ्या प्रमाणात संताप व्यक्त केला जात आहे. ही समस्या लवकरात लवकर सोडवावी अशी मागणी प्रवाशातून होत आहे. येथील जे पाणी रस्त्यावर येतं हे ड्रेनेजचं पाणी असून हे पाणी पावसाचं पाणी ड्रेनेजमध्ये भरल्यामुळे ते रस्त्यावर पसरत असून ठिकठिकाणी साचलेले आहे. याचा परिणाम येथील प्रवासावरती होत आहे. पादचाऱ्यांना तरी खूप मोठ्या संकटाचा सामना या ठिकाणी करावा लागत आहे. कॅमेरामॅन विनोद कोलकारसह चेतन लक्केवेलकर, केएमएम बेळगाव. ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ನೀರು ಸಂಗ್ರಹವಾಗಿವೆ. ಇದಲ್ಲದೆ ರೈಲ್ವೆ ಪೊಲೀಸ್ ಕಾಲೋನಿ ಎದುರು ರಸ್ತೆಯು ಜಲಾವೃತಗೊಂಡಿದೆ. ಹೊಂಡಗಳು ಮತ್ತು ನಿಂತ ನೀರಿನ ಮೂಲಕ ವಾಹನ ಚಲಾಯಿಸುವುದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ರೈಲು ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಈ ಪ್ರಮುಖ ಮಾರ್ಗ ಅತಂತ್ರ ಪರಿಸ್ಥಿತಿಯಿಂದಾಗಿ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಇದಕ್ಕೆ ಸ್ಥಳೀಯರು ಮುಖದ ಮೇಲೆ ಬೆರಳಿಟ್ಟುಕೊಂಡಿರುವುದರಿಂದ ಆಡಳಿತ ಕಣ್ಣು ಮುಚ್ಚಿ ಕುಳಿತಿದೆ. ಇದರಿಂದ ಹೊರಗಿನಿಂದ ಬರುವ ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ಕ್ಯಾಮೆರಾಮ್ಯಾನ್ ವಿನೋದ್ ಕೋಲ್ಕಾರ್ ಜೊತೆ ಚೇತನ್ ಲಕ್ಕೇಬೇಲ್ಕರ್, ಕೆಎಂಎಂ ಕನ್ನಡ, ಬೆಳಗಾವಿ. ಪ್ರವಾಹದಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಮುಲಾಜಿಲ್ಲದೆ ಕ್ರಮ ಜರುಗಿಸುವುದು ಎಂದು ಶಾಸಕ ರಾಜು ಕಾಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಕಾಗವಾಡ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕೃಷ್ಣಾ ನದಿಯ ನೀರಿನಿಂದ ಪ್ರವಾಹ ಉಂಟಾಗಿದ್ದು, ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಜನರೊಂದಿಗೆ ಸಹಕರಿಸಿ ಕೆಲಸ ಮಾಡಬೇಕು. ಅಪ್ಪಣೆ ಇಲ್ಲದೆ ಯಾವ ಅಧಿಕಾರಿಗಳು ಕಾರ್ಯಸ್ಥಳ ಬಿಟ್ಟು ಹೋಗಬಾರದು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಅಂತಹ ಅಧಿಕಾರಿಗಳ ವಿರುದ್ಧ ಮುಲಾಜಿಲ್ಲದೆ ಅಮಾನತು ಮಾಡಲಾಗುವುದು ಎಂದು ಶಾಸಕ ರಾಜು ಕಾಗೆ ಎಚ್ಚರಿಕೆ ನೀಡಿದರು. ಕಾಗವಾಡದಲ್ಲಿ ಕರೆದಿದ್ದೀವಿ. ಎಲ್ಲ ಸರ್ಕಾರದ ವೆಲ್ ಇಫೆಕ್ಟೆಡ್ ಹಳ್ಳಿಗಳು ಯಾವ್ಯಾವ ಊರಿಗೆ ನೀರುಗಳು ಬಂದಿದ್ದವು, ಯಾವ ಊರಲ್ಲಿ ನೀರುಗಳ ಊರದ ಮಧ್ಯದಲ್ಲಿ ಬಂದಿದ್ದವು, ಎಷ್ಟು ಜನರು ಶಿಫ್ಟಿಂಗ್ ಮಾಡಬೇಕಾಗೈತಿ, ಎಷ್ಟು ಜಾನುವಾರುಗಳನ್ನು ಶಿಫ್ಟಿಂಗ್ ಮಾಡಬೇಕು, ಎಲ್ಲಿ ಗಂಜಿ ಕೇಂದ್ರಗಳನ್ನು ತೆಗಿಬೇಕು, ಎಲ್ಲೆಲ್ಲಿ ರೋಡ್ಗಳನ್ನ ಅಪ್ಗ್ರೇಡ್ ಮಾಡಬೇಕು, ಕರೆಂಟದ ವ್ಯವಸ್ಥೆ ಯಾವ್ಯಾವ ಊರಿಗೆ ಅಲ್ಲಿ ತೆಗಿಬಾರ್ದು ನೋಡಬೇಕು. ಎಲ್ಲವನ್ನ ಚರ್ಚೆ ಮಾಡಿ ಎಲ್ಲ ಅಧಿಕಾರಿಗಳು ನಾವು ಯಾವ ಸರ್ಕಾರ ಇವತ್ತು ಎಲ್ಲ ನಿಟ್ಟಿನಲ್ಲಿ ಅವೆಲ್ಲ ಸಿದ್ಧರಿದ್ದೀವಿ. ಏನು ಜನರಿಗೆ ತೊಂದರೆ ಆಗಬಾರ್ದು, ಯಾವ ಜೀವ ಹಾನಿ ಆಗಬಹುದು, ಅದು ಪ್ರಾಣಿಗಳಿರಲಿ ಪಶು ಪಕ್ಷಿಗಳಿರಲಿ ಯಾರಿಗೂ ತೊಂದರೆ ಆಗಬಾರ್ದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ಎಲ್ಲ ಅಧಿಕಾರಿಗಳು ವಹಿಸಿದ್ದೀವಿ. ನಾನು ಇಲ್ಲಿ ಅಸೆಂಬ್ಲಿ ಮುಗಿಸಿ ನಾವು ಇಲ್ಲಿದ್ದೀವಿ. ಇವತ್ತು ನಾಳೆ ನಮ್ಮ ಕಂದಾಯ ಮಂತ್ರಿಗಳು ಸಹಿತ ಇಲ್ಲಿ ವೀಕ್ಷಣೆ ಬರ್ತಾ ಇದ್ದಾರೆ. ಸರ್ಕಾರ ಮತ್ತು ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಎಲ್ಲ ಫ್ಲಡ್ ಎಫೆಕ್ಟೆಡ್ ಏರಿಯಾದಲ್ಲಿ
ಏನು ಕ್ರಮಗಳು ತಗೋಬೇಕಾಗೈತಿ ಅದೆಲ್ಲ ಕ್ರಮಗಳನ್ನು ತಗೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಇದುವರೆಗೆ ಅಂಥದ್ದು ಯಾವ ಒಂದು ಘಟನೆ ಆಗಿಲ್ಲ, ಮುಂದೂ ಆಗಬಾರ್ದು ಅನ್ನುವಂಥದ್ದು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಯಾರೇ ಏನೇ ಇತ್ತು ಅಂದ್ರೆ ಕೂಡ ಸ್ಪಂದನೆ ಮಾಡಬೇಕು. ಯಾರು ಕೂಡ ರಜೆ ಕೂಡ ಯಾರು ಮಿಸ್ಟೇಕ್ ಆಗಿದ್ರೆ ಇಮಿಡಿಯೇಟ್ ನಾವು ಸಸ್ಪೆನ್ಷನ್ ಆರ್ಡರ್ ಬರ್ತೀವಿ. ಯಾರು ಹೇಳ್ತಾರೆ ಈಗ ನಾ ಎಲ್ಲರಿಗೂ ಹಾಗೆ ಮಾಡಿ ಹೇಗೆ ಮಾಡಿದ್ರೆ ಹಾಗೆ ಮಾಡಕ್ಕೆ ಹೋಗ್ಬಾರ್ದು. ಏನು ನಿಮ್ಗೆ ನಾವು ಹೆಣ್ಮ್ಯಾಗ ನಾವು ನೋಡ್ತಿದ್ದಕ್ಕೆ ಚಲೋ ಸಾಕು ಅದಕ್ಕೊಂದು ಹೆಂಗೆ ಬರತ್ತೀವಿ ಎಲ್ಲೂ ಸಂಪರ್ಕ ಮಾಡಬೇಕು. ಏನು ದುಡ್ಡು ಬೇಕು, ಏನು ಅಲ್ಲಿ ರೇಷನ್ ಬೇಕು, ಏನು ಊಟದ, ಏನು ಅಲ್ಲಿ ವಾಟರ್ ಪ್ರಾಬ್ಲಮ್ ಬಂತಂದ್ರೆ ವಾಟರ್ ಹೆಂಗೆ ಸಪ್ಲೈ ಮಾಡೋದು ನಾವು. ಈಗ ಎಮರ್ಜೆನ್ಸಿ ಬಂತಂದ್ರೆ ಜಂಜಿಗೆ ಎಲ್ಲ ಟ್ಯಾಂಕರ್ ಭೀ ಕುಡಿಯೋಕ್ಕೂ ಆಗಲಿ ಮತ್ತು ಅಡುಗೆಗೆ ಆಗಲಿ ಅದನ್ನು ಅಲ್ಲೇ ಟ್ಯಾಂಕರ್ಲೆ ಕುಡಿಲಾಕಾಗಲಿ ಕುಡ್ಲಾಕ ಭೀ ಬಿಸಿದು ಮಾಡಿ ಕೊಟ್ಟರೆ ಭಾಳ ಚಲೋ ಗರಂ ಮಾಡಿ ಕುಡ್ದ ಜನ ಕುಡ್ಲಾಕ. ಯಾಕಂದ್ರೆ ವಯಸ್ಕರು ಇರ್ತಾರೆ ಈ ವೇಳೆ ನೋಡಲ್ ಅಧಿಕಾರಿ HD ಕೋಳೇಕರ್, ತಹಶೀಲ್ದಾರ್ ರಾಜೇಶ್ ಪುರ್ಲಿ, ಈರಣ್ಣ ವಾಲಿ, CDOP ಸಂಜುಕುಮಾರ್ ಸದಲ್ಗೆ, BEO MR ಮುಂಜೆ, PSI MB ಪಿರಾದರ್, ಜಯಾನಂದ್ ಹಿರೇಮಠ್ ಸೇರಿದಂತೆ ಅನೇಕ ತಾಲೂಕು ಅಧಿಕಾರಿಗಳು ಇದ್ದರು. ವಿಜಯ್ ಮಾಂತೇಶ್ ಅರಿಕೇರಿ, KMM ಕನ್ನಡ, ಕಾಗವಾಡ. ಇದೀಗ ಮತ್ತೊಮ್ಮೆ ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ದೂದ್ಸಾಗರ್ ಜಲಪಾತವನ್ನು ವೀಕ್ಷಿಸಲು ಪ್ರವಾಸಿಗರಿಗೆ ನಿರ್ಬಂಧನೆ ಹಾಕಲಾಗಿದ್ದು, ಪ್ರವಾಸಿಗರು ರೈಲಿನಿಂದ ತಮ್ಮ ಮೊಬೈಲ್ನಲ್ಲಿ ದೃಶ್ಯಗಳನ್ನು ಕ್ಲಿಕ್ಕಿಸುತ್ತಿದ್ದಾರೆ. ಈಗಾಗಲೇ ಭಾರೀ ಮಳೆಯಿಂದ ಹಲವು ಜಿಲ್ಲೆಗಳಲ್ಲಿ ಪ್ರಮುಖ ಜಲಮೂಲಗಳು ಅಪಾಯದ ಮಟ್ಟದಲ್ಲಿ ಉಕ್ಕಿ ಹರಿಯುತ್ತಿವೆ. ಇನ್ನು ಫಾಲ್ಸ್ಗಳು ಕೂಡ ಧುಮ್ಮುಕುತ್ತಿದ್ದು, ಈ ದೃಶ್ಯಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಹಾಗೆಯೇ ಇದೀಗ ವಿಶ್ವವಿಖ್ಯಾತ ದೂದ್ಸಾಗರದ ಜಲಪಾತ ಧುಮ್ಮುಕುತ್ತಿದ್ದು, ಈ ಸುಂದರ ದೃಶ್ಯ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. 100 ಅಡಿ ಅಗಲದ ದೂದ್ಸಾಗರ್ ಜಲಪಾತ ಬೆಳಗಾವಿ ವಾಸ್ಕೋಡಗಾಮ್ ರೈಲು ಮಾರ್ಗದ ಮಧ್ಯೆ ಇದ್ದು, ಬೆಳಗಾವಿಯಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ಪ್ರತಿ ಶನಿವಾರ ಮತ್ತು ಭಾನುವಾರ ಸಾವಿರಾರು ಪ್ರವಾಸಿಗರು ದೂದ್ಸಾಗರ್ ಜಲಪಾತವನ್ನು ನೋಡಲು ಬರುತ್ತಾರೆ. ಆದರೆ ಈಗ ಜಲಪಾತಕ್ಕೆ ಹೋಗಲು ಸಂಪೂರ್ಣ ನಿಷೇಧಿಸಲಾಗಿದೆ. ರೈಲು ನಿಲ್ದಾಣದಲ್ಲಿ ಇಳಿಯುವ ಪ್ರವಾಸಿಗರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ. ಇತ್ತೀಚೆಗೆ ಭಾನುವಾರ ದೂದ್ಸಾಗರವನ್ನು ನೋಡಲು ಬಂದ 25 ಪ್ರವಾಸಿಗರನ್ನು ಪ್ರತಿಯೊಬ್ಬರಿಗೂ 1000 ರೂಪಾಯಿ ದಂಡ ವಿಧಿಸಲಾಗಿದ್ದು, ಅವರ ವಿರುದ್ಧ ಪ್ರಕರಣ ದಾಖಲಾಗುತ್ತಿದೆ.
ಹೀಗಾಗಿ ಪ್ರವಾಸಿಗರು ಈಗ ಧಾವಿಸುತ್ತಿರುವ ರೈಲಿನಿಂದ ತಮ್ಮ ಮೊಬೈಲ್ಗಳಲ್ಲಿ ವಿಡಿಯೋ ಮತ್ತು ಫೋಟೋಗಳನ್ನು ತೆಗೆಯುವ ಮೂಲಕ ತಮ್ಮ ಆನಂದವನ್ನು ಹೆಚ್ಚಿಸುತ್ತಿದ್ದಾರೆ. ನಿಖಿಲ್ ಅಸುಕರ್, ಕೆಎಂಎಂ ಕನ್ನಡ, ರಾಮನಗರ್. ಗುರುದೇವ್ ರಾನಡೆ ಮಂದಿರದ ಶತಮಾನೋತ್ಸವವನ್ನು ಆಗಸ್ಟ್ 1ರಿಂದ 3 ದಿನಗಳವರೆಗೆ ನಡೆಯಲಿದೆ ಎಂದು ಎಂಬಿ ಜಿರಳಿ ತಿಳಿಸಿದರು. ಗುರುದೇವ್ ರಾನಡೆ ಮಂದಿರದ ಶತಮಾನೋತ್ಸವವನ್ನು ಆಗಸ್ಟ್ 1ರಿಂದ 3 ದಿನಗಳ ಕಾಲವರೆಗೆ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಆರ್ಎಸ್ಎಸ್ ಪ್ರಧಾನ ಸಂಚಾಲಕ ಮೋಹನ್ ಭಾಗವತ್ ಆಗಮಿಸಲಿದ್ದಾರೆ ಎಂದು ಸಂಸ್ಥೆಯ ಎಂಬಿ ಜಿರಳಿ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಗುರುದೇವ್ ರಾನಡೆ ಅವರು ಜಮಖಂಡಿಯಲ್ಲಿ ಜನಿಸಿದವರು. ಪುಣೆಗೆ ಹೋಗಿ ಸುಮಾರು 30 ಗ್ರಂಥಗಳನ್ನು ಬರೆದರು. ಸಂದರ್ಭಕ್ಕೆ ತಕ್ಕಂತೆ ಕಾಲಕಾಲಕ್ಕೆ ಬಿಡುಗಡೆ ಮಾಡಿದರು. ಅಲ್ಲದೆ ಮಹಾರಾಷ್ಟ್ರ, ಕರ್ನಾಟಕ ಸಂತರ ಬಗ್ಗೆ ಬರೆದಿದ್ದು ಮೆಚ್ಚುಗೆಗೆ ಪಾತ್ರವಾಯಿತು ಎಂದು ಹೇಳಿದರು. ಪತ್ರಿಕಾ ಸ್ನೇಹಿತರಿಗೆ ನಮಸ್ಕಾರ. ನನ್ನ ಕೂಡ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂಥ ಸುಬ್ರಹ್ಮಣ್ಯಂ ಭಟ್ರು ಇದ್ದಾರೆ. ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾಗಿರುವಂಥ RJ ಜಕಾತಿ ಅವರಿದ್ದಾರೆ. ಗುರುದೇವ್ ರಾನಡೆ ಅವರ ಸಂಸ್ಥೆಯ ಫಾಲೋವರ್ ಆ್ಯಂಡ್ ಆ್ಯಕ್ಟಿವ್ ಅಸೋಸಿಯೇಟ್ ಅಮಿತ್ ಕುಲಕರ್ಣಿ ಅವರಿದ್ದಾರೆ. ಮತ್ತು ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್ ಯಾವ ಸಂಸ್ಥೆಯನ್ನು ಈ ಭಾಗದಲ್ಲಿ ಗುರುದೇವ್ ರಾನಡೆ ಮಂದಿರ ಅಂತ ನೀವು ಗುರುತಿಸ್ತೀರಿ, ಆ ಒಂದು ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮ ಆಗಸ್ಟ್ 1, 2, 3 ಬೆಳಗಾವಿಯಲ್ಲಿ ನಾವು ಆಯೋಜನೆಯನ್ನು ಮಾಡಿದ್ದೀವಿ. ಈ ಸಂಸ್ಥೆಯನ್ನು 1/8/1924 ಗುರುದೇವ್ ಡಾಕ್ಟರ್ ರಾನಡೆ ಅವರು ಪುಣೆಯಲ್ಲಿ ಅಧ್ಯಾತ್ಮ ಭವನದಲ್ಲಿ ಪ್ರಾರಂಭ ಮಾಡಿದರು. 1925ರಲ್ಲಿ ಈ ಸಂಸ್ಥೆಯ ಎಲಾಬೊರೇಟ್ ಕಾನ್ಸ್ಟಿಟ್ಯೂಷನ್ ವಾಸ್ ಡ್ರಾಫ್ಟೆಡ್ ಬೈ ಗುರುದೇವ್ ಡಾಕ್ಟರ್ R.D. ರಾನಡೆ. ದೆನ್ ಇದೇ ಸಂಸ್ಥೆಯ ವತಿಯಿಂದ 1926ರಲ್ಲಿ ಕನ್ಸ್ಟ್ರಕ್ಟಿವ್ ಸರ್ವೆ ಆಫ್ ಉಪನಿಷದಿಕ್ ಫಿಲಾಸಫಿ ಅನ್ನುವಂಥ ಜಗತ್ಪ್ರಸಿದ್ಧ ಗ್ರಂಥವನ್ನು ಅವರು ಬರೆದರು. ಆ ಗ್ರಂಥದ ಮುಖಾಂತರ ಇಡೀ ದೇಶದ ತತ್ವಜ್ಞಾನಿಗಳ ಸಮೂಹದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ತತ್ವಜ್ಞಾನಿಗಳ ಸಮೂಹದಲ್ಲಿ ಅವರ ಹೆಸರು ಪಸರಿಸಿತು. ಆ ಪುಸ್ತಕ ಸಂದರ್ಭದಲ್ಲಿ ಅಲಹಾಬಾದ್ ಯೂನಿವರ್ಸಿಟಿಗೂ ತಲುಪಿತು. ಅದನ್ನು ಬರೆದಾಗ ಅವರು ಪುಣೆಯಲ್ಲಿ ಇದ್ದರು. ಅವರು ಓದಿದ್ದು ಡೆಕ್ಕನ್ ಎಜುಕೇಷನ್ ಕಾಲೇಜದಲ್ಲಿ, ನಂತರದಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿಯ ಫರ್ಗೂಸನ್ ಕಾಲೇಜದಲ್ಲಿ ಸುಮಾರು ವರ್ಷಗಳ ಕಾಲ ಅವರು ತತ್ವಜ್ಞಾನದ ಪ್ರೊಫೆಸರ್ ಆಗಿ ಕೆಲಸ ಮಾಡಿದರು. ಈ ಪುಸ್ತಕವನ್ನು ಬರೆದ ನಂತರ ಈ ಪುಸ್ತಕದ ಪ್ರಚಾರದ ಮುಖಾಂತರ ಇಡೀ ಉತ್ತರ ಭಾರತದಲ್ಲಿ, ವಿಶೇಷವಾಗಿ ಬನಾರಸ್ ಆ ಭಾಗದಲ್ಲಿ, ಅಲಹಾಬಾದ್ ಯೂನಿವರ್ಸಿಟಿಯಲ್ಲಿ ಆಗ ಒಬ್ಬರು ಡಾಕ್ಟರ್ ಗಂಗಾನಾಥ್ ಝಾ ಅಂತ ಸಂಸ್ಕೃತ್ ಸ್ಕಾಲರ್ ವಾಸ್ ದ ವೈಸ್ ಚಾನ್ಸಲರ್ ಆಫ್ ದಟ್ ಯೂನಿವರ್ಸಿಟಿ. ಆಫ್ಟರ್ ರೀಡಿಂಗ್ ದಟ್ ಪರ್ಟಿಕ್ಯುಲರ್ ಬುಕ್, he voluntarily written a letter to Gurudev Ranade inviting him to join the Allahabad University. That is the history. ಆವಾಗ ಗುರುದೇವ್ ರಾನಡೆ ಅವರು ನನ್ನ ಆರೋಗ್ಯಕ್ಕೆ ಉತ್ತರ ಭಾರತದ ಹವಾಮಾನ ಒಗ್ಲಿಕ್ಕಿಲ್ಲ, ಾಗಿ ಅವರು ನಿರಾಕರಣೆಯನ್ನು ಮಾಡಿದರು. ಬಟ್ ಡಾಕ್ಟರ್ ಗಂಗಾನಾಥ್ ಝಾ ಅವರು ಕನ್ಸಿಸ್ಟೆಂಟ್ಲಿ ಹಿ ಫಾಲೋಡ್ ಗುರುದೇವ್ ರಾನಡೆ ಆ್ಯಂಡ್ ಸಾ ಟು ಇಟ್ ದ್ಯಾಟ್ ಹಿ ಶುಡ್ ಜಾಯಿನ್ ಅಲಹಾಬಾದ್ ಯೂನಿವರ್ಸಿಟಿ ಆ್ಯಸ್ ಎ ಪ್ರೊಫೆಸರ್ ಆಫ್ ಅಲಹಾಬಾದ್ ಯೂನಿವರ್ಸಿಟಿ. ಆವಾಗ 1927ರಲ್ಲಿ ಅವರು ಅಲಹಾಬಾದಕ್ಕೆ ಶಿಫ್ಟ್ ಆದರು. ಅವರ ಉತ್ತರ ಭಾರತದ ಪ್ರವಾಸ ಅಲ್ಲಿಂದ ಪ್ರಾರಂಭವಾಯಿತು. ಸುಮಾರು 20 ವರ್ಷಗಳ ಕಾಲ ಆ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಕೊನೆಗೆ ಅವರು ಅಲಹಾಬಾದ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿ ರಿಟೈರ್ ಆಗಿರುವಂಥದ್ದು ಒಂದು ಇತಿಹಾಸದ ಭಾಗ. ಗುರುದೇವ್ ರಾನಡೆ ಅವರ ಬಗ್ಗೆ ಹೇಳೋದಾದರೆ ಅವರು ಹುಟ್ಟಿದ್ದು ಜಮಖಂಡಿಯಲ್ಲಿ.
ಅವರ ಪ್ರಾಥಮಿಕ ಶಿಕ್ಷಣ ಎಲ್ಲವೂ ಜಮಖಂಡಿಯಲ್ಲಿ. ನಂತರದಲ್ಲಿ ಅವರು ಪೂನಾಕ್ಕೆ ತಮ್ಮ ಎಜುಕೇಷನ್ ಸಲುವಾಗಿ ಹೋದರು. ಅದರಲ್ಲಿ ಎಜುಕೇಷನ್ ಮುಗಿದ ನಂತರ ಫರ್ಗೂಸನ್ ಕಾಲೇಜ್ದಲ್ಲಿ ಪ್ರೊಫೆಸರ್ ಆದರು. ವಿಲ್ಲಿಂಗ್ಡನ್ ಕಾಲೇಜ್ ಸಾಂಗ್ಲಿಯಲ್ಲೂ ಕೆಲಸ ಮಾಡಿದರು. ನಂತರದಲ್ಲಿ ಅವರು ಅಲಹಾಬಾದಕ್ಕೆ ಶಿಫ್ಟ್ ಆದರು. ಇಡೀ ತಮ್ಮ ಜೀವಮಾನದಲ್ಲಿ ಅವರು ಬರೆದಿರುವಂಥ ಸುಮಾರು 30 ಗ್ರಂಥಗಳಿವೆ. ಆ 30 ಗ್ರಂಥಗಳು ವಿಶೇಷವಾಗಿ ಬೇರೆ ಬೇರೆ ಯೂನಿವರ್ಸಿಟಿಯವರು ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆ ಪುಸ್ತಕಗಳನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ. ದೇ ಆರ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂಥ ಅದ್ಭುತ ಗ್ರಂಥಗಳಿವೆ. ಅದರಲ್ಲಿ ಭಗವದ್ಗೀತೆಯ ಸಾಕ್ಷಾತ್ಕಾರವಾದ ಇದೆ, ಉಪನಿಷತ್ತುಗಳ ಮೇಲಿನ ಚಿಂತನೆ ಇದೆ, ವೇದಾಂತದ ಮೇಲೆ ಬರೆದಿರುವಂಥ ಪುಸ್ತಕಗಳಿವೆ. ಇದೆಲ್ಲವಕ್ಕಿಂತ ಮುಖ್ಯವಾಗಿ ಅವರು ಬರೆದಿರುವಂಥದ್ದು ಮಹಾರಾಷ್ಟ್ರದ ಸಂತರ ಬಗ್ಗೆ, ಕರ್ನಾಟಕದ ಸಂತರ ಬಗ್ಗೆ, ಉತ್ತರ ಭಾರತದ ಸಂತರ ಬಗ್ಗೆ ಮತ್ತು ಯುರೋಪಿಯನ್ ಗ್ರೀಕ್ ಸಂತರ ಬಗ್ಗೆ. ಹೀಗಾಗಿ ಅವರನ್ನು ಬಹುತೇಕವಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು, ಡಾಕ್ಟರ್ ರಾಧಾಕೃಷ್ಣನ್ ಅವರು, ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಅವರು, ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ಇದ್ದಂಥ ಗವರ್ನರ್ ಡಾಕ್ಟರ್ ಚತುರ್ವೇದಿ ಅವರು ಎಲ್ಲರೂ ನಮ್ಮ ಗುರುಗಳು ಅನ್ನೋ ಒಂದು ನಿಷ್ಠೆಯಿಂದ ಅವರನ್ನು ನೋಡ್ತಾ ಇದ್ದರು. ಹೀಗಾಗಿ ಈ ಸಂಸ್ಥೆಯನ್ನು 1952ರಲ್ಲಿ ಬೆಳಗಾವಿಯಲ್ಲಿ ಸ್ಥಳಾಂತರ ಮಾಡಿದರು. 1952ರ ನಂತರ ಈ ಸಂಸ್ಥೆಯ ವತಿಯಿಂದ ತುಂಬ ಕೆಲಸಗಳು, ಪುಸ್ತಕಗಳ, ಗ್ರಂಥಗಳ ರಚನೆ ಮತ್ತು ಬಿಡುಗಡೆಗಳು ಆಗಿರುವಂಥದ್ದು ಇತಿಹಾಸದ ಒಂದು ಭಾಗ. 1964ರಲ್ಲಿ ಬೆಳಗಾವಿಯಲ್ಲಿರುವಂಥ ಈ ಒಂದು ಏನು ಹೆಡ್ ಕ್ವಾರ್ಟರ್ ಬಿಲ್ಡಿಂಗನ್ನು ನೋಡ್ತೀರಿ, ಅದನ್ನು ಬಿ ಡಿ ಜತ್ತಿಯವರು, ಹಿ ವಾಸ್ ಆಲ್ಸೋ ಫಾಲೋವರ್ ಆಫ್ ಗುರುದೇವ್ ರಾನಡೆ, ಅವರು ಅದಕ್ಕೆ ಅಡಿಗಲ್ಲು ಸಮಾರಂಭವನ್ನು ಹಾಕಿದರು. 1965ರಲ್ಲಿ 15/12/1965ರಂದು ಆ ಒಂದು ಹೆಡ್ ಕ್ವಾರ್ಟರ್ ಬಿಲ್ಡಿಂಗನ್ನು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಬಂದು, ಆಗ ಅವರು ರಾಷ್ಟ್ರಪತಿಗಳಾಗಿದ್ದರು, ಅದರ ಉದ್ಘಾಟನೆ ಆಗಿರುವಂಥದ್ದು ಒಂದು ಇತಿಹಾಸದ ಭಾಗ. ಕಳೆದ 100 ವರ್ಷಗಳಲ್ಲಿ ನಮ್ಮ ಸಂಸ್ಥೆಯಿಂದ 100 ಗ್ರಂಥಗಳ ಪ್ರಕಟಣೆಗಳಾಗಿವೆ. ಆ ಎಲ್ಲ ಪ್ರಕಟಣೆಗಳನ್ನು ನಾವು ಡಿಜಿಟೈಸೇಷನ್ ಮಾಡಿ ಅವುಗಳನ್ನು ವಿಕಿಮೀಡಿಯಾದ ಮೇಲೆ ಫ್ರೀ ನಾಲೆಜ್ ಸಿಸ್ಟಮ್ದಲ್ಲಿ ಈಗಾಗಲೇ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಕೂಡ ಗುರುದೇವ್ ರಾನಡೆ ಅವರು ಬರೆದಿರುವಂಥ ಏನು ನಾನು 30 ಗ್ರಂಥಗಳು ಅಂತ ಹೇಳಿದೆ, ಅವುಗಳನ್ನು 27ಕ್ಕೆ ಇಳಿಸಿ ಬೇರೆ ಬೇರೆ ಓವರ್ಲ್ಯಾಪ್ ಆಗದೇ ಇರೋ ರೀತಿಯಲ್ಲಿ ಪ್ರಕಟಣೆಯನ್ನು ನಾವು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಅದಲ್ಲದೆ ಗುರುದೇವ್ ರಾನಡೆ ಅವರು ಹೋದ ನಂತರ ಅವರ ಸಾಹಿತ್ಯದ ಮೇಲೆ, ಅವರ ಜೀವನದ ಸಂದೇಶದ ಮೇಲೆ 100 ಗ್ರಂಥಗಳನ್ನು ಇಡೀ ವಿಶ್ವದ ತುಂಬ ಬರೆದಿದ್ದಾರೆ. ಆದ್ದರಿಂದ ಆ ಪುಸ್ತಕಗಳನ್ನು ಸಹ ನಾವು ಡಿಜಿಟೈಸೇಷನ್, ಅವುಗಳ ಸಂಗ್ರಹ, ಡಿಜಿಟೈಸೇಷನ್ ಮಾಡುವಂಥ ಒಂದು ದೊಡ್ಡ ಕಾರ್ಯವನ್ನು ಮಾಡುವಂಥ ಸಂಸ್ಥೆ ನಮ್ಮ ACPR ಇವತ್ತು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಹೇಳೋದಂತ ಹೇಳಿದರೆ, ಬೆಳಗಾವಿ ಈಸ್ ನೋನ್ ಇಂಟರ್ನ್ಯಾಷನಲಿ ಥ್ರೂ ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್ ಇನ್ ಆಲ್ ದ ಫಿಲಾಸಫಿಕಲ್ ಡಿಪಾರ್ಟ್ಮೆಂಟ್ಸ್ ಆಫ್ ದ ವರ್ಲ್ಡ್ ಯೂನಿವರ್ಸಿಟೀಸ್ ಅನ್ನುವಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ನನಗೆ ತುಂಬ ಸಂತೋಷ ಅನಿಸುತ್ತೆ. ಗುರುದೇವ್ ರಾನಡೆ ಅವರು ಬರೆದಿರುವಂಥ ಹಲವಾರು ಪುಸ್ತಕಗಳನ್ನು ಅಮೇರಿಕನ್ ಯೂನಿವರ್ಸಿಟಿಗಳು ಈಗಾಗಲೇ ಪಬ್ಲಿಷ್ ಮಾಡಿವೆ, ವಿಶೇಷವಾಗಿ ಕನ್ಸ್ಟ್ರಕ್ಟಿವ್ ಸರ್ವೆ ಆಫ್ ಉಪನಿಷದಿಕ್ ಫಿಲಾಸಫಿ. ಅದಲ್ಲದೆ ಸ್ಪೇನದಲ್ಲಿ ಆಗಿವೆ, ಸ್ಪೇನದಲ್ಲಿ ಅವರ ಭಾಷೆಯಲ್ಲಿ ಆಗಿವೆ, ಯುಗೋಸ್ಲೋವಾಕಿಯಲ್ಲಿ ಸಹ ನಮ್ಮ ಪುಸ್ತಕಗಳು ಪ್ರಕಟಣೆಗಳಾಗಿವೆ. ಹೀಗಾಗಿ ಗುರುದೇವ್ ರಾನಡೆ ಅವರು ಬರೆದಿರುವಂಥ ಎಲ್ಲ ಪುಸ್ತಕಗಳನ್ನು ಈ ಸಂದರ್ಭದಲ್ಲಿ ಕ್ರೋಢೀಕರಿಸಿ ಅವುಗಳನ್ನು ಪಬ್ಲಿಷ್ ಮಾಡುವಂಥ ಒಂದು ದೊಡ್ಡ ಗುರುತರವಾದಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಔಟ್ ಆಫ್ 27 ವಾಟ್ ವಿ ಹ್ಯಾವ್ ಏರ್ಮಾರ್ಕ್ಡ್, ಔಟ್ ಆಫ್ ದ್ಯಾಟ್ ಸುಮಾರು 6 ಪುಸ್ತಕಗಳು, ಅದಲ್ಲದೆ ಒಂದು ಫುಟ್ ಪ್ರಿಂಟ್ ಆನ್ ಇನ್ ದ ಸ್ಯಾಂಡ್ಸ್ ಆಫ್ ಟೈಮ್ ಅನ್ನುವಂಥ ಪುಸ್ತಕ, ಮತ್ತೊಂದು ನಿತ್ಯ ನಿಯಮಾವಳಿ ಅನ್ನುವಂಥ ಒಂದು ಕನ್ನಡ ಗ್ರಂಥವನ್ನು ಈ ಸಂದರ್ಭದಲ್ಲಿ ನಾವು ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಶತಮಾನೋತ್ಸವದ ಸಂದರ್ಭದಲ್ಲಿ ನಾವು ಪರಮಪೂಜನೀಯ ಸರಸಂಘ ಚಾಲಕ್ ಡಾಕ್ಟರ್ ಮೋಹನ್ ಜಿ ಭಾಗವತ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಬರ್ತಾ ಇದ್ದಾರೆ. 1ನೇ ತಾರೀಕು, ಅವರು 1ನೇ ತಾರೀಕು ಬೆಳಗ್ಗೆ 10ರಿಂದ 12 ಗಂಟೆಗಳವರೆಗೆ ಗುರುದೇವ್ ರಾನಡೆ ಮಂದಿರದಲ್ಲಿ ಬೆಳಗ್ಗೆ ನಡೆಯುವಂಥ ಭಜನೆಗಳಲ್ಲಿ ಮತ್ತು ಮುಂಜಾನೆಯ ಆರತಿಯಲ್ಲಿ ಭಾಗವಹಿಸ್ತಾರೆ. ಮತ್ತು ಅವರು ಕೂಡ ಅನದರ್ ಗ್ರೇಟ್ ಮ್ಯಾನ್ ಹೂ ಈಸ್ ಅಡ್ವೊಕೇಟಿಂಗ್ ಮೆಡಿಟೇಷನ್ ಥ್ರೂ ಔಟ್ ದ ವರ್ಲ್ಡ್ ಈಸ್ ಕಮಲೇಶ್ ಪಟೇಲ್ ಜಿ. ಅವರನ್ನು ವಿಶೇಷವಾಗಿ ದಾಜಿ ಅಂತ ಗುರುತಿಸ್ತಾರೆ. ಅವರು ಸಹ ಬರ್ತಾ ಇದ್ದಾರೆ. ಅವರು ರಾಮಚಂದ್ರ ಮಿಷನ್
ಹೈದರಾಬಾದದಲ್ಲಿ ರಾಮಚಂದ್ರ ಮಿಷನ್ ಅಂತ ಪ್ರಾರಂಭ ಮಾಡಿದ್ರು. ಅದರ ನೇತೃತ್ವವನ್ನು ವಹಿಸಿಕೊಂಡು ಇಡೀ ವಿಶ್ವದಲ್ಲಿ ಮೆಡಿಟೇಷನನ್ನು ಪ್ರಚಾರ ಮಾಡುವಂಥದ್ದು, ಅಡ್ವೊಕೇಟ್ ಮಾಡುವಂಥದ್ದನ್ನು ಮಾಡ್ತಾ ಇರುವಂಥವರು ನಮ್ಮ ಸಂಸ್ಥೆಗೆ ಬರ್ತಾ ಇದ್ದಾರೆ. ಅವರ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ನಾವು ಮಾಡುವಂಥದ್ದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. 1ನೇ ತಾರೀಕು ಸಂಜೆ 4ರಿಂದ 6 ಪುಸ್ತಕಗಳ ಬಿಡುಗಡೆ ಸಮಾರಂಭ ಮತ್ತು ಈ ಕಾರ್ಯಕ್ರಮದ ಒಂದು ಶತಮಾನೋತ್ಸವದ ಕಾರ್ಯಕ್ರಮ ನಡೆಯೋದಿದೆ. ಅದು KK ವೇಣುಗೋಪಾಲ್ ಆಡಿಟೋರಿಯಮದಲ್ಲಿ ಕರ್ನಾಟಕ ಲಾ ಸೊಸೈಟಿಯಲ್ಲಿ ನಡೆಯುತ್ತೆ. ಅದನ್ನು ಎಂಟ್ರಿ ಆನ್ ಇನ್ವಿಟೇಷನ್ ಅಂತ ಮಾಡಿದ್ದೀವಿ. ಯಾಕಂದರೆ ಅವರಿಗೆ Z+ ಸೆಕ್ಯುರಿಟಿ ಇರೋದ್ರಿಂದ ಅಲ್ಲಿ 500 ಜನರನ್ನು ಮಾತ್ರ ನಾವು ಸೆಲೆಕ್ಟೆಡ್ 500 ಪೀಪಲ್ ಫ್ರಮ್ ನಾರ್ದರ್ನ್ ಕರ್ನಾಟಕ ಇನ್ವೈಟ್ ಮಾಡಿದ್ದೀವಿ. ಅವರು ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. 2ನೇ ದಿವಸ ನಾವು ಯುವಕರಿಗಾಗಿ ಯೂತ್ ಕಾನ್ಫರೆನ್ಸ್ ಅಂತ ಮಾಡಿದ್ದೀವಿ. ಯೂತ್ ಕಾನ್ಫರೆನ್ಸನ್ನು ಮಾಡಿ ಅದು ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಬೇರೆ ಬೇರೆ ಚಿಂತಕರು ಅದರಲ್ಲಿ ಪ್ರಬಂಧಗಳನ್ನು, ತಮ್ಮ ವಿಚಾರಗಳನ್ನು ಮಂಡಿಸೋರಿದ್ದಾರೆ. 2ನೇ ದಿವಸ ಆ ಕಾರ್ಯಕ್ರಮವನ್ನು ನಮ್ಮ ವಿಜಯ ಸಂಕೇಶ್ವರವರು, VRL ಗ್ರೂಪದ ಪ್ರಮುಖರಾಗಿರುವಂಥ ವಿಜಯ್ ಸಂಕೇಶ್ವರವರು ಅದರ ಉದ್ಘಾಟನಾ ಭಾಷಣವನ್ನು ಮಾಡೋರಿದ್ದಾರೆ. ಸ್ಥಳೀಯ ಶಾಸಕರಾಗಿರುವಂಥ ಅಭಯ್ ಪಾಟೀಲರು ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. 2ನೇ ಸೆಷನ್ನು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಾವು ಯುವಕರಿಗಾಗಿ ಮಾಡ್ತಾ ಇದ್ದೀವಿ. ವಿವೇಕಾನಂದರ ಒಂದು ಸಂದೇಶ ಯುವಕರಿಗೆ ಏನು ಅನ್ನುವಂಥದ್ದನ್ನು ಒಬ್ಬರು ಕೃಷ್ಣ ಸಂಪಗಾಂವ್ಕರ್ ಅಂತ ಒಬ್ಬ ಸ್ಪಿರಿಚುವಲ್ ಯಂಗ್ ಲೀಡರ್ ಈಸ್ ಕಮಿಂಗ್ ಟು ಪ್ರೆಸೆಂಟ್ ಮೆಸೇಜಸ್ ಆಫ್ ವಿವೇಕಾನಂದ ಟು ಯೂತ್ಸ್ ಅನ್ನುವಂಥದ್ದು 2ನೇ ಗೋಷ್ಠಿ ಇರುತ್ತೆ. 3ನೇ ಗೋಷ್ಠಿ ಡಾಕ್ಟರ್ ಸಂದೀಪ್ ನಯ್ಯರ್, ನಮ್ಮ ರಿಜಿಸ್ಟ್ರಾರ್ ಆಫ್ ಇವಾಲ್ಯುಯೇಷನ್, ಚಾಣಕ್ಯ ಯೂನಿವರ್ಸಿಟಿ ಬೆಂಗಳೂರಿನಿಂದ, ಅವರು ಬಿಯಾಂಡ್ ಡಿಗ್ರೀಸ್ ಆ್ಯಂಡ್ ಬಿಯಾಂಡ್ ಅಕಾಡೆಮಿಕ್ ನಾಲೆಜ್ ಅನ್ನೋ ಥರ 3ನೇ ಒಂದು ಗೋಷ್ಠಿಯನ್ನು ಅವರು ನಡೆಸ್ಕೊಡೋರಿದ್ದಾರೆ. 3ನೇ ದಿವಸ ವಿಶೇಷವಾಗಿ ಶಿಕ್ಷಕರಿಗೆ, ನಾನು ಇನ್ನೊಂದು ಮಾತು ಮರೆತುಬಿಟ್ಟೆ, 2ನೇ ದಿವಸದ ಕಾನ್ಫರೆನ್ಸು ಯುವಕರಿಗೆ ಮಾಡ್ತಾ ಇರುವಂಥದ್ದು ಹೋಪ್ ಆಫ್ ಇಂಡಿಯಾ ಅನ್ನೋ ಒಂದು ಟೈಟಲ್ನಲ್ಲಿ ನಾವು ಮಾಡ್ತಾ ಇದ್ದೀವಿ. 3ನೇ ದಿವಸದ ಕಾರ್ಯಕ್ರಮ ಅದು ಪ್ರೊಫೆಸರ್ಗಳಿಗೆ ಮತ್ತು ಹೈಸ್ಕೂಲ್ ಟೀಚರ್ಸ್ಗೆ, ಆಯ್ದ ಟೀಚರ್ಸ್ಗಳನ್ನು ಸುಮಾರು 500 ಜನರನ್ನು ಇನ್ವೈಟ್ ಮಾಡಿದ್ದೀವಿ. ಅವರೆಲ್ಲರೂ ಬರ್ತಾ ಇದ್ದಾರೆ. ಅದು ಸಹ ಕಾರ್ಯಕ್ರಮ ವೇಣುಗೋಪಾಲ್ ಆಡಿಟೋರಿಯಂದಲ್ಲಿ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ನಮ್ಮ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರುವಂಥ ತ್ಯಾಗರಾಜ್ ಅವರು ಮೊದಲನೆಯ ಗೋಷ್ಠಿಯನ್ನು ತೆಗೆದುಕೊಳ್ತಾ ಇದ್ದಾರೆ. 2ನೇ ಗೋಷ್ಠಿಯನ್ನು ವಿ ನಾಗರಾಜ್ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು, ಹಿರಿಯರು ಅವರು ಬರ್ತಾ ಇದ್ದಾರೆ. ಅವರು ತೆಗೆದುಕೊಳ್ತಾ ಇರುವಂಥ ವಿಷಯ ಅಂತ ಹೇಳಿದರೆ ಜರ್ನಿ ಆಫ್ ಟೀಚರ್ ಟು ಗುರು, ಶಿಕ್ಷಕನ ಪಯಣ, ಶಿಕ್ಷಕನಿಂದ ಗುರುವಿನ ಪಯಣ, ಗುರುವಿನವರೆಗಿನ ಪಯಣ ಅನ್ನೋ ಒಂದು ವಿಚಾರವಾಗಿ ಅವರು ಮಾತನಾಡೋರಿದ್ದಾರೆ. ಮತ್ತು ಈ ರೀತಿಯಾದಂಥ 3ನೇ ಗೋಷ್ಠಿಯನ್ನು ಆ ದಿವಸ ಪ್ರೊಫೆಸರ್ ವಸಂತ್ ಕುಮಾರ್ ಅವರು ಮೈಸೂರದ ಕಾಲೇಜದ ಪ್ರೊಫೆಸರು, ಅವರು 3ನೇ ಗೋಷ್ಠಿಯನ್ನು ನಡೆಸಿಕೊಡೋರಿದ್ದಾರೆ. ಅದರ ಎಲ್ಲ ವಿವರವನ್ನು ನಿಮಗೆ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಟೋಟಲಿ ಟು ಮೋಟಿವೇಟ್ ದ ಯಂಗ್ಸ್ಟರ್ಸ್, ಟೋಟಲಿ ದಿಸ್ ಕಾರ್ಯಕ್ರಮ ಈಸ್ ಫೋಕಸ್ಡ್ ಟು ಇನ್ಕಲ್ಕೇಟ್ ದ ಫಿಲಾಸಫಿಕಲ್ ವ್ಯಾಲ್ಯೂಸ್ ಆ್ಯಂಡ್ ಮಾರಲ್ ವ್ಯಾಲ್ಯೂಸ್ ಅಮಂಗಸ್ಟ್ ದ ಟೀಚರ್ಸ್, ಯುವಕರಿಗೆ ವಿಶೇಷವಾಗಿ. ಇದಲ್ಲದೆ ಇನ್ನೊಂದನ್ನು ಹೇಳೋದು ಮರೆತೆ ನಾನು, ಗುರುದೇವರ ಆನಡೆ ಅವರ ಫಾಲೋವರ್ಸು ಸುಮಾರು 1,200 ಜನ ಬೇರೆ ಬೇರೆ ಭಾಗಗಳಿಂದ, ದೇಶದ ಬೇರೆ ಬೇರೆ ಭಾಗಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬೆಳಗಾವಿಗೆ ಬರ್ತಾ ಇದ್ದಾರೆ. ಸುಮಾರು ಜನ ಇದರಲ್ಲಿ ವೈಸ್ ಚಾನ್ಸಲರ್ಗಳಿದ್ದಾರೆ, ಮಾಜಿ ವೈಸ್ ಚಾನ್ಸಲರ್ಗಿದ್ದಾರೆ, ಪದ್ಮಶ್ರೀ ಪದವಿಯನ್ನು ಪಡೆದಂಥವರಿದ್ದಾರೆ, ಗುರುದೇವರ ಆನಡೆಯವರ ಶಿಷ್ಯರು. ಸುಮಾರು ಜನ ವಿದೇಶದಿಂದಲೂ ಇದರಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ಇದು ಒಂದು ಅದ್ಧೂರಿ ಕಾರ್ಯಕ್ರಮ ಅಲ್ಲ, ಒಂದು ಥರ ಕ್ವಾಲಿಟಿವ್ ಗುಣಾತ್ಮಕವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಆಯೋಜನೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಇದೆಲ್ಲದಕ್ಕೂ ನಿಮ್ಮನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಮತ್ತು ನಿಮ್ಮ ಮುಖಾಂತರ ಈ ಒಂದು ಕಾರ್ಯಕ್ರಮ ಎಲ್ರಿಗೂ ಗೊತ್ತಾಗಲಿ ಅನ್ನೋ ದೃಷ್ಟಿಕೋನದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮಗೇನಾದರೂ ಕೇಳೋದು?
ಈ ಸಂದರ್ಭದಲ್ಲಿ ಅಶೋಕ್ ಪೋತದಾರ್, ಪ್ರೊಫೆಸರ್ ಸ್ವಾತಿ ಜೋಗ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ನದಿ ತೀರದ ಗ್ರಾಮಗಳಿಗೆ ಅಧಿಕಾರಿಗಳೊಂದಿಗೆ ಶಾಸಕ ರಾಜು ಕಾಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಗವಾಡ ತಾಲೂಕಿನ ಕೃಷ್ಣಾ ನದಿಯ ನೀರಿನ ಮಟ್ಟದಲ್ಲಿ ಶನಿವಾರದಂದು ಕೂಡ ಏರಿಕೆ ದಾಖಲಾಗಿದ್ದು, ನದಿ ತೀರದ ಜುಗುಳ್, ಮಂಗಾವತಿ, ಶಹಾಪುರ ಗ್ರಾಮಗಳಿಗೆ ಕಾಗವಾಡ ಶಾಸಕ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ರಾಜು ಕಾಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿ ಸ್ಥಳೀಯ ಜನರಿಗೆ ಪ್ರವಾಹ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳೊಂದಿಗೆ ಸಹಕರಿಸುವಂತೆ ಅಗತ್ಯ ಬಿದ್ದಲ್ಲಿ ಗ್ರಾಮಗಳ ಜನರನ್ನು ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗುವುದು ಎಂದು ತಿಳಿಸಿದರು. ಕೃಷ್ಣಾ ನದಿ ಪ್ರವಾಹ ಬಂದಿದೆ. ಈಗಾಗಲೇ ನಿರೀಕ್ಷೆಗಿಂತ ಸ್ವಲ್ಪ ಹೆಚ್ಚಿಗೆ ಆಗಿದೆ. ಆದರೆ 5 ಮತ್ತು 19ರಲ್ಲಿ ಮತ್ತು 21ರಲ್ಲಿ ಬಂದಿರೋದ್ರಿಂದ ಇನ್ನೂ ಬಹಳ ಕಡಿಮೆ ಇದೆ. ಆದರೆ ಜಿಲ್ಲಾ ಆಡಳಿತ, ಸರ್ಕಾರ ನಮಗೆಲ್ಲ ಆದೇಶ ಮಾಡಿದ್ದಾರೆ. ನಮ್ಮ ಎಲ್ಲ MLAಗಳಿಗೆ ಮೊನ್ನೆ ಅಸೆಂಬ್ಲಿಯನ್ನು ಮೊಟಕುಗೊಳಿಸಿ ಪ್ರವಾಹ ಬಂದಿದೆ. ಪ್ರವಾಹ ಮತ್ತು ಆ ಕಡೆ ಉತ್ತರ ನಮ್ಮ ಕಾರವಾರ, ಮಂಗಳೂರು ಕಡೆ ಆ ಕಡೆಯೂ ಸಹಿತ ಮಳೆಯಿಂದ ಭಾಳ ಜನಜೀವನ ಅಸ್ತವ್ಯಸ್ತಾಗಿದೆ. ಅದಕ್ಕಾಗಿ ಇವತ್ತು ಪ್ರವಾಹದ ನಾನು ಬೆಂಗಳೂರು ಅಧಿವೇಶನ ಮುಗಿಸ್ಕೊಂಡು ಇವತ್ತೇ ಬಂದು ಇಲ್ಲಿ ಮೊದಲೇ ಭೇಟಿ ಕೊಟ್ಟಿದ್ದೀನಿ. ಇಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸಿದ್ದೀವಿ. ಎಲ್ಲ ಜಿಲ್ಲಾ ಆಡಳಿತ, ನಮ್ಮ ತಾಲೂಕಾ ಆಡಳಿತ ಮತ್ತು ಸರ್ಕಾರ ಎಲ್ಲ ನಿಟ್ಟಿನಲ್ಲಿ ನಾವು ತಯಾರಿಯನ್ನು ಇಟ್ಟಿದ್ದೀವಿ. ಯಾವುದು ಬೋಟ್ಗಳಿರಲಿ ಅಥವಾ ಜನರ ಗಂಜಿ ಕೇಂದ್ರಗಳಿರಲಿ, ದನಗಳ ಮೇವು ಇರಲಿ, ಎಲ್ಲ ನಾವು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಯಾವ ಜನರಿಗೆ ಏನೂ ತೊಂದರೆ ಆಗಬಾರ್ದು, ಸಂಪರ್ಕ ರಸ್ತೆಗಳು ಕಟ್ ಆಗಬಾರ್ದು. ಎಲ್ಲ ಒಂದು ಈಗಾಗಲೇ ಅಧಿಕಾರಿಗಳಿಗೆ ನಾವು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಯಾವುದೇ ಪರಿಸ್ಥಿತಿಯಲ್ಲಿ ಇದಕ್ಕಿಂತ ಹೆಚ್ಚಿನ ಪ್ರವಾಹ ಬಂದರೆ ಅಲ್ಲಿ ಶಿಫ್ಟಿಂಗ್ ಮಾಡೋದಾದ್ರೆ ಶಿಫ್ಟಿಂಗ್ ಮಾಡಿ, ಗಂಜಿ ಕೇಂದ್ರಗಳು ತೆಗೆದು ದನಗಳನ್ನು ಸಹಿತ ಶಿಫ್ಟ್ ಮಾಡಿ ಮೇವಿನ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡಿದ್ದೀವಿ. ಈಗ 2005, 6 ಮತ್ತು 19, 21ಕ್ಕಿಂತ ಇನ್ನೂ ಪ್ರವಾಹ ಸ್ವಲ್ಪ ಏರ್ಲಿಕ್ಕೆ ಇನ್ನೂ 8ರಿಂದ 10 ಅಡಿ ಬಂದರೆ ಮಾತ್ರ ಆ ನಿಟ್ಟಿನಲ್ಲಿ 19 ಅಡಿ ನೀರು ಬರ್ಬೋದು. ಬರಕಿಲ್ಲ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಮಳೆನೂ ಕಡಿಮೆ ಆಗೈತಿ. ಈಗೇನಾಗ್ತಿದೆ, ಅವರು ಕೊಯ್ನಾದವರು ನಮಗೇನು ಹೇಳ್ದೆ ಕೇಳ್ದೇ ಅವ್ರಿಗೆ ತಮ್ಮ ಅನುಕೂಲ ತಕ್ಕಂತೆ ನೀರನ್ನು ಬಿಡ್ತಾರೆ. ಆ ಕೊಯ್ನಾದವ್ರು ನೀರು ಬಿಟ್ಟ ನಂತರ ನಮ್ಗೆ ಇಲ್ಲಿ ತೊಂದರೆಗಳೇ ಆಗ್ತದೆ. ಮೊದಲಿನ ನಿರ್ಮಾಣಗಳಲ್ಲಿ ಕೊಯ್ನಾದವ್ರಿಗೂ ನೀರು ಹೆಚ್ಚಾಗ್ತಿರಲಿಲ್ಲ, ಅವ್ರು ಬಿಡ್ತಾ ಇರಲಿಲ್ಲ. 2005, 6 ಮತ್ತು 19ರಲ್ಲಿ ಅವ್ರು ಕೊಯ್ನಾ ನೀರು ಬಿಟ್ಟದ್ರಿಂದಲೇ ನಮ್ಮ ಜನರಿಗೆ ಪ್ರಾಬ್ಲಮ್ ಆಯಿತು. ನಾವೆಲ್ಲ 15 ತಾಲೂಕಲ್ಲಿ ಟೋಟಲಿ 33 ಹಳ್ಳಿಗಳ ಬಾಧಕ ಆಗ್ತವೆ. ಪ್ರವಾಹದಿಂದ ಬಾಧಕ ಆಗದಂಥ ಎಲ್ಲ 33 ಹಳ್ಳಿಗಳಲ್ಲಿ ಇಲ್ಲಿ ಲಕ್ಷ್ಮಣ ಸವದಿಯವರು ಬಂದಿದ್ದಾರೆ, ನಾವು ಬಂದಿದ್ದೀವಿ, ಪ್ರಕಾಶ್ ಹುಕ್ಕೇರಿಯವರು ಬಂದಿದ್ದರು. ಎಲ್ಲ MLAಗಳು ಈ ನಿಟ್ಟಿನಲ್ಲಿ ನಮ್ಮ ಮಂತ್ರಿಗಳ ಸತೀಶ್ ಜಾರಕಿಹೊಳಿ ಸಹಿತ ಮೊನ್ನೆಲ್ಲ ಬಂದು ರಾಯಬಾಗದಲ್ಲಿ ವಿಸಿಟ್ ಮಾಡ್ತಾರೆ. ಇಲ್ಲಿಯೂ ಬರ್ಬೋದು. ನಾವಿದ್ದೀವಿ ಅಂದ್ಮೇಲೆ ಒಂದು ಕ್ಲಬ್ ಬರ್ಕೆಲ್ಬಿಯಲ್ಲಿ ನಮ್ಮನ್ನು ಮೇಲಿಂದ ಮೇಲೆ ಸಂಪರ್ಕದಲ್ಲಿದ್ದಾರೆ. ಜಿಲ್ಲಾ ಅಧಿಕಾರಿಗಳು ಇವತ್ತು ನಾನು ಬರ್ತೇನೆ ಅಂತಂದ್ರೆ ಬೇಡ ಸರ್, ಹಂಗೇನು ಪರಿಸ್ಥಿತಿ ಬೇಕಾದ್ರೆ ಹೇಳಿದ್ದೀವಿ. ನಾವು ಅವ್ರಿಗೆ ಜಿಲ್ಲಾಧಿಕಾರಿಗಳು ಸಂಪರ್ಕ ಮಾಡಿ ಅದಕ್ಕಾಗಿ ಯಾವುದೇ ಇಲ್ಲಿ ತೊಂದರೆಗಳಾಗದಂಗೆ ಜನರನ್ನು ಒಂದು ಸಂಭಾಳಿಸುವಂಥ ಕೆಲಸ ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ. ನಾನು ಇಲ್ಲೇ ಇರ್ತೀವಿ, ನಾವು ದಿನನಿತ್ಯ ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದ್ದೀವಿ. ಶಿಫ್ಟಿಂಗ್ ಅದು ಏನು ಮಾಡಿದ್ರಿ? ಈಗ ಶಿಫ್ಟಿಂಗ್ದು ಎಲ್ಲ ಕಡೆ ಜುಗುಳ್, ಮಂಗಾವತಿ ಮತ್ತು ಶಾಪುರ ಇವು ಶಿಫ್ಟಿಂಗ್ ಆಗಬೇಕು ಅನ್ನುವಂಥದ್ದು ಜನರ ನಿರೀಕ್ಷೆಗಳಿದಾವೆ, ಅವರ ಅನಿಸಿಕೆಗಳಿದಾವೆ. ಅದ್ರ ಶಿಫ್ಟಿಂಗ್ ನಮಗೆ ತೊಂದರೆ ಬಂದದ್ದ ನಾವು ಎಲ್ಲಿ ಜಮೀನು ತೊಗೊಳ್ತೀವಿ ರೀ ಶಿಫ್ಟಿಂಗ್ ಮಾಡ್ಲಿಕ್ಕೆ. ನಾವು ಎಲ್ಲಿ ತೊಗೊಳಕ್ಕೆ ಹೋದೀವಿ ಅಂದ್ರೆ ಅಲ್ಲಿ ಜನ ಸ್ಟೇ ಆರ್ಡರ್ಗಳನ್ನು ತೊಗೊಂಡ್ಬರ್ತಾ ಇದ್ದಾರೆ. ಈಗ ಕಾತ್ರಾಳಕ್ಕೆ ನಾವು ಅಲ್ಲಿ ಐನಾಪುರ ಹತ್ತಿರ ಜಮೀನು ತೊಗೊಂಡ್ರೆ ಅದನ್ನು ಸುಪ್ರೀಂ ಕೋರ್ಟ್ದಾಗ ಒಂದು ಹಾಕಿಬಿಟ್ಟಿದ್ದಾರೆ. ಆಮೇಲೆ ನಾವು ಏನು ಮಾಡಿ ಲಕ್ಷ್ಮಣ ಸವದಿ ಒಂದು ಅಲ್ಲಿ ನಾಳೆ ಮೊನ್ನೆ ನಮ್ಮ DK ಶಿವಕುಮಾರ್ ಅವರು ಒಂದು ಮೀಟಿಂಗನ್ನು ಕರೆದಿದ್ದಾರೆ. 23 ತಾರೀಕು ಅಂದರೆ 23 ತಾರೀಕು ಒಂದು ಮೀಟಿಂಗನ್ನು ಕರೆದಿದ್ದಾರೆ. ಎಲ್ಲ KNL ಅಲ್ಲೆಲ್ಲ ಚರ್ಚೆಗಳಾದವು. ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು, ಹೆಂಗೆ ಮಾಡಬೇಕು, ಅವ್ರಿಗೇನು ಹೇಳಿಬಿಟ್ಟದ್ರು. ಅಲ್ಲಿ ನಾವು ಅವ್ರಿಗೆ ಮನೆಗಳದ ಒಂದೊಂದು ಕಟ್ಟುವಂಥ ದುಡ್ಡು ಕೊಟ್ಬಿಟ್ರಿ. ಅವ್ರು ಎಲ್ಲೆಲ್ಲಿ ತಾವು ಬೇಕು ಅಲ್ಲಿ ಕಟ್ಕೋತಾರೆ. ಆಮೇಲೆ ನಾವು ಶಿಫ್ಟಿಂಗ್ ಎಲ್ಲರ ಜಾಗ ಈಗ ಒಂದು ಜುಗುಳನ್ನು ನಾವು ಈಗ ಶಿಫ್ಟಿಂಗ್ ಮಾಡಬೇಕಾದ್ರೆ ಒಂದು 100 ಎಕರೆ ಜಮೀನು ಬೇಕು. ನಾವು 100 ಎಕರೆ ಜಮೀನು ಎಲ್ಲಿ ಶಿಫ್ಟಿಂಗ್ ಮಾಡೋದು? ನಾವು ಅಲ್ಲಿ ಎಲ್ಲೂ ತೊಗೊಳಕ್ಕೆ ಹೋದೀವಿ ಅಂದ್ರೆ ಅಲ್ಲೆಲ್ಲ ಜನ ಬದಲ ಮಾಡೋಕ್ಕೆ ಶುರು ಮಾಡ್ತಾರೆ, ಕೊಡೋಕೆ ಒಪ್ಪೋದಲ್ಲ ಯಾರು. ಹೀಗಾಗಿ ಇವರಿಗೆ ಒಂದು ಈ ಜುಗುಳು, ಮಂಗಳಾವತಿ, ಎಸ್ಪೆಷಲಿ ಜುಗುಳು, ಮಂಗಳಾವತಿ, ಚೌಡಿ, ಕೃಷ್ಣ ಮಡವಾದವ್ರು ನಾವು ದುಡ್ಡು ಕೊಟ್ಟಿದ್ದೀವಿ. ಕೃಷ್ಣ ಮಂಗಳಾವತಿ ದುಡ್ಡು ಕೊಟ್ಟಿದ್ದೀವಿ. ಬಟ್ ಅವ್ರು ನೀವು ಹೋಗಿಲ್ಲ, ಅವ್ರು ಯಾರು ಹೊರಗಡೆ. ಅವ್ರಿಗೆ ಇಲ್ಲಿ ಸಿರುಗುಪ್ಪಿ ಹತ್ತಿರದ ಅವ್ರ ಹೇಳಿಕೆ ಅಂತೇಳಿ ಅವ್ರು ಜಮೀನು ಕೊಟ್ಟಿದ್ದೀವಿ ನಾವು. ಆದರೆ ಯಾರೂ ಬಂದು ಹೋಗ್ಲಿಕ್ಕೆ ಆಗಿಲ್ಲ. ಇವು ಏನಾಗಿದೆ, ಈಗ ನಾವು ಒಂದು ಹಂತಕ್ಕೆ ಬಂದಿದ್ದೇವೆ. ಸರ್ಕಾರದವರು ಪ್ರವಾಹ ಬಂದಾಗ ಅವ್ರು ಹೋಗಿ ಇಲ್ಲೋಂಗೆ ಅವ್ರಿಗೆ ನೀವು ಮನೆ ಕಟ್ಕೋರಿರ್ತೀರಿ, ಅವ್ರಿಗೆ ದುಡ್ಡು ಕೊಡೋದು. ಪ್ರವಾಹ ಬಂದಾಗ ಅವ್ರು ಒಂದು ತಿಂಗಳು ಅಥವಾ
ಒಂದು 1.5 ತಿಂಗಳು ಬೇರೆ ಕಡೆ ಹೋಗಿ ನಿಲ್ಲುವುದಾ, ಪ್ರವಾಹ ಇಳಿದ ಬಳಿಕ ಇಲ್ಲಿ ಊರಾಗ ಬರುವುದಾ, ಈ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯತೆ ಇದರ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ. ಈ ಸಮಯದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿಜಯ್ ಮಹಾಂತೇಶ್, ಅರಿಕೇರಿ, KMM ಕನ್ನಡ, ಕಾಗವಾಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಡಾಕ್ಟರ್ ಪ್ರಭಾಕರ್ ಕೋರೆ ಜನ್ಮದಿನದ ಅಂಗವಾಗಿ ವೈದ್ಯಕೀಯ ಉಚಿತ ಸೇವೆ. 100 ರೋಗಿಗಳಿಗೆ ಉಚಿತ ಎಂಜಿಯೋಗ್ರಾಫಿ ತಪಾಸಣೆ. 25 ಜನರಿಗೆ ಎಂಜಿಯೋಪ್ಲಾಸ್ಟಿ ನೆರವೇರಿಸಲಾಗುತ್ತಿದೆ. ಎಂ ದಯಾನಂದ್ ಹೇಳಿಕೆ. ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆಯಿಂದ ಖಾನಾಪುರದಲ್ಲಿ ಪ್ರವಾಹದ ಭೀತಿ. ಪ್ರವಾಹದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಚಿವೆ ಲಕ್ಷ್ಮಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ರಾಮನಗರದಲ್ಲಿ ಬಸ್ ಮೇಲೆ ವಿದ್ಯುತ್ ಕಂಬ ಬಿದ್ದು ಹಾನಿ. ವೈಜ್ಗಾಂವ್ ರಸ್ತೆಯಲ್ಲಿ ಸೋಮವಾರ ನಡೆದ ಘಟನೆ. ಜಗಲ್ಬೇಟ್ನಿಂದ ರಾಮನಗರಕ್ಕೆ ಹೋಗುತ್ತಿದ್ದಾಗ ನಡೆದ ಘಟನೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಬೆಳಗಾವಿ ಸುದ್ದಿವಾಹಿನಿ. ಧನ್ಯವಾದಗಳು.